ವ್ಯಾಸ ಮಹಾಭಾರತದ ಮೌಸಲ ಪರ್ವ. ಯಾದವ ಜನರು ತಮ್ಮ ತಮ್ಮೊಳಗೆ ಕಾದಾಡಲು ಕಾರಣವೇನು ಎಂದು ಜನಮೇಜಯನು ಪ್ರಶ್ನೆ ಮಾಡಿದ್ದಕ್ಕೆ ವೈಶಂಪಾಯನನು ಅದರ ವೃತ್ತಾಂತವನ್ನೆಲ್ಲ ನಿರೂಪಿಸಿದನು. ದ್ವಾರಾವತಿಗೆ ಶ್ರೀಕೃಷ್ಣನನ್ನು ಕಾಣಲೆಂದು ಕಣ್ವ, ಕೌಶಿಕ, ನಾರದಾದಿಗಳು ಬಂದರು. ಪುರವೀದಿಯಲ್ಲಿ ಆ ಮುನಿವರರನ್ನು ವೃಷ್ಣಿಕುಮಾರರು ಸ್ವಾಗತಿಸಿದರು. ಇವರು ಕೃಷ್ಣ ಜಾಂಬವತಿಯರ ಮಗನಾದ ಸಾಂಬನಿಗೆ ಸ್ತ್ರೀವೇಷವನ್ನು ಹಾಕಿ ಮಿಥ್ಯಾವಿನಯದಿಂದ ಮುನಿಗಳನ್ನು ನಮಿಸಿ, ಇವಳು ಯದುವಂಶದ ಬಭ್ರುವಿನ ಅರಸಿ, ಗರ್ಭಿಣಿ, ಇವಳು ಏನನ್ನು ಪಡೆವಳೆಂಬುದನ್ನು ತಿಳಿಯಿರಿ ಎಂದು ಪ್ರಶ್ನಿಸಿದರು. ವೃಷ್ಣಿಕುಮಾರರ ಈ ವಿಕೃತ ವಂಚಕ ವಿಡಂಬನೆಯಿಂದ ಕೋಪಿಷ್ಠರಾಗಿ ಕಣ್ವಾದಿ ಮುನಿವರರು ಹೇಳುತ್ತೇನೆ ಕೇಳಿ. ಕಮಲನಾಭನ ಪುತ್ರನಾದ ಈ ಸಾಂಬನು ಒಂದು ಮುಸಲವನ್ನು ಹಡೆಯುವನು. ನಮ್ಮ ಮಾತು ಹುಸಿಯಾಗದು. ಈ ಮುಸಲ ಶಕ್ತಿಯಿಂದ ಶ್ರೀಕೃಷ್ಣ ಬಲರಾಮರ ಹೊರತಾಗಿ ಸಕಲ ಯಾದವರು ಅಳಿಯುವರು. ಪರಮಯೋಗ ಬಲದಲ್ಲಿ ಶ್ರೀಕೃಷ್ಣನು ಭೂತಳದಳು ಹೊರಗಿರಲು ತನ್ನ ನೀಲದೇಹವನ್ನು ಬಿಟ್ಟು ನಿರಾಕಾರ ಹೋಗುವನು. ಜರೆಯೆಂಬ ರಾಕ್ಷಸಿ ತನ್ನ ಮಾಯೆಯಿಂದ ವ್ಯಾಧನ ಬಾಣದಿಂದ ಶ್ರೀಕೃಷ್ಣನ ಮೃತಿಯನ್ನು ಸಾಧಿಸುವಳು ಎಂದು ಹೇಳಿದರು. ಆಮೇಲೆ ಆ ಮುನಿವರರು ಶ್ರೀಕೃಷ್ಣನನ್ನು ಒಲಿದು ಕಾಣಲಲ್ಲದೆ ಹಿಂತಿರುಗಿದರು. ಇದನ್ನೆಲ್ಲ ತಿಳಿದ ಕೃಷ್ಣನು ತನ್ನ ಬಂಧುಗಳಿಗೆ ಹೀಗೆಂದನು: ಹವಣಿಸಿದ ವಿಧಿವಶದಿಂದ ಯಾದವರಿಗೆ ಈ ಪರಿಯಾಯಿತು. ನಮ್ಮವರ ದುರ್ವರ್ತನವೇ ಇದಕ್ಕೆ ಕಾರಣ. ನಮಗೇಕೆ ಇನ್ನಿದರ ಚಿಂತೆ? ಮುನಿವಾಕ್ಯವು ಸುಳ್ಳಾಗದು, ಇದನ್ನು ಅನುಭವಿಸೋಣ ಎಂದನು. ಮರುದಿನ ಸಾಂಬನ ಉದರದಲ್ಲಿ ದೊಡ್ಡ ಮುಸಲವೊಂದು ಜನಿಸಿತು. ಇದನ್ನು ನೋಡು ಗಾಬರಿಗೊಂಡ ಯಾದವರು ವಸುದೇವನಿಗೆ ಈ ಸಂಗತಿಯನ್ನು ತಿಳಿಸಿದರು. ಅದಕ್ಕೆ ಅವನು ಈ ಮುಸಲವನ್ನು ಬೇಗನೆ ಹುಡಿಗುಟ್ಟಿ ಉದದಿಗೆ ಕದಡಿ ಹಾಕಿರಿ ಎಂದು ಹೇಳಲು ಆ ರೀತಿ ಮಾಡಿದರು. ಆದರೆ ಅದರಿಂದಾಗಿ ದ್ವಾರಾವತಿಯಲ್ಲಿ ಉತ್ಪಾತಗಳು ಜರುಗಿದವು. ಹಿಂದಕ್ಕೆ ಗಾಂಧಾರಿ ಶಾಪವನ್ನು ಯಾದವರು ನೆನೆದರು. ಕೆಲ ದಿನಗಳಾದ ಮೇಲೆ ವೃಷ್ಣಿಗಳ ಮನೆಯಲ್ಲಿ ಭೀಕರ ರಕ್ತ ನೇತ್ರಗಳುಳ್ಳ ಕಪ್ಪು ಮಿಶ್ರಿತ ಕೆಂಬಣ್ಣದ ದೈತ್ಯ ದೇಹಛಾಯೆ ಮಿರುಗುತ್ತಿರಲು ಎಲ್ಲರಿಗೂ ಭಯವನ್ನು ಹುಟ್ಟಿಸುತ್ತಾ ಕೈಯಲ್ಲಿ ಘೋರ ದಂಡವನ್ನು ಧರಿಸಿದ ವಿಕಾರ ಸ್ವರೂಪದ ಪುರುಷಾಕಾರವೊಂದು ಜನಿಸಿತು. ಆ ಭೀಕರ ಆಕೃತಿಯು ಒಮ್ಮೆ ಕಂಡು ಒಮ್ಮೆ ಮಾಯವಾಗಿ ಬಿಡುತ್ತಿತ್ತು. ಇದರಿಂದ ವನಿತೆಯರು, ಬಾಲಕರು, ವೃದ್ಧರು ಬೆದರುವರು. ಈ ಕೃತಾಂತನ ವಿಚಿತ್ರ ಅವತಾರದಿಂದಾಗಿ ಉದಯ ರಾತ್ರಿ ಎನ್ನದೆ ಗಿಳಿಯು ಗೂಗೆಯಂತೆ ಒದರುವುದು, ಮೇಕೆಗಳು ನರಿಗಳಂತೆ ಕೂಗುವವು, ಮುಗಿಲಿಗೆ ಹೆಗ್ಗಣವು ಹುಟ್ಟುವುದು, ಬೆಕ್ಕುಗಳು ನಾಯಿಗಳನ್ನು ಪಡೆಯುವವು. ಹೀಗೆ ಸೃಷ್ಟಿಯು ವಿಸ್ಮಯವೂ ಅದ್ಭುತವೂ ಆಗಿ ಕಂಡುಬಂದಿತು. ಬಲರಾಮ ಕೃಷ್ಣ ಇವರಿಬ್ಬರ ಹೊರತಾಗಿ ಯಾದವರು ಮುನಿದು ವಿಪ್ರಾಳಿಗೆ ಬಾಧೆ ಕೊಡುವರು, ಗುರುಜನರನ್ನು ಹಿಂಸಿಸುವರು. ಲಲನೆಯರು ತಮ್ಮ ತಮ್ಮ ಪತಿಗಳ ವಾಕ್ಯಗಳನ್ನು ಕೇಳದೆ ಊರಲ್ಲಿ ಸ್ವೇಚ್ಛಾಚಾರಿಗಳಾಗಿ ತಿರುಗುವರು. ಹೋಮಕಾಲದಲ್ಲಿ ಅಗ್ನಿಪೂಜೆಗಳು ಅಪ್ರದಕ್ಷಿಣವೆನಿಪ ವರ್ತನದಿಂದ ರೌದ್ರಧ್ವನಿಯಿಂದ ಎಸೆದವು. ಮನುಜರು ಉಣಲೆಂದು ಅಡಿಗೆ ಮಾಡಿಟ್ಟ ಅನ್ನಗಳು ಹುಳುವಾಗಿದ್ದವು. ಹೀಗೆ ಬಿಟ್ಟೂ ಬಿಡದೆ ನಿರುತ ಅಶುಭಗಳು ಜರುಗಿದವು. ಇದನ್ನೆಲ್ಲ ಕಂಡ ಕೃಷ್ಣನು 36 ವರ್ಷಗಳ ಹಿಂದೆ ಗಾಂಧಾರಿ ತಮ್ಮೊಳಗೆ ಹೊಡೆದಾಡಿ ಯಾದವರೆಲ್ಲರೂ ಅಳಿಯಲಿ ಎಂದು ಶಾಪ ಕೊಟ್ಟುದು ಸತ್ಯವಾಯಿತೆಂದು ಮನದೊಳಗೆ ನಿಶ್ಚಯಿಸಿದನು. ಯಾದವರೆಲ್ಲರೂ ಅಳಿಯುವ ದಿನ ಪ್ರಾಪ್ತವಾಯಿತೆಂದು ಕೊಂಡ ಮುಕುಂದನು ತೀರ್ಥ ಸಮೀಪದ ಭೂಮಿಯಲ್ಲಿ ಇವರೆಲ್ಲರೂ ಅಂದವಾಗಿ ಒಂದುಗೂಡಿರುವುದೆಂದು ನಿಶ್ಚಯಿಸಿದನು. ಗೋವಿಂದನ ಲೀಲೆಯನ್ನು ಏನೆಂದು ಬಣ್ಣಿಸುವುದು? ಈ ಯಾದವರಾರು ಉಳಿಯದಂತೆ ನಾಳಿನಲ್ಲಿ ಕೊಲಿಸುವೆನೆಂದು ಮನದೊಳಗೆ ನಿರ್ಣಯಿಸಿ ತೀರ್ಥಯಾತ್ರೆಯ ನೆವದಲ್ಲಿ ಸರ್ವರಿಗೂ ಬರಲು ಘಂಟಾಘೋಷವಾಗಿ ಸಾರಿ ಹೇಳಿದನು. ಆ ರಾತ್ರಿ ಸರ್ವರು ಸ್ವಪ್ನದಲ್ಲಿ ಆನೆಯ ಮೈಮೇಲೆ ಕೋರೆದಾಡಿಗಳಿದ್ದುದನ್ನು ಕಂಡರು. ಆ ಅದ್ಭುತದೊಡನೆ ಒಬ್ಬ ತರುಣಿಯು ಬಂದು ಮಂದಿರವನ್ನು ಹೊಕ್ಕು ಅಲ್ಲಿದ್ದ ತರಳಲೋಚನೆಯನ್ನು ಹಿಡಿದು ಎಳೆದೊಯ್ಯುತ್ತಿರುವುದನ್ನು ಕಂಡರು. ಶಸ್ತ್ರಾಸ್ತ್ರ, ಮಣಿಭೂಷಣಗಳು, ಪತಾಕೆಗಳು ಇವನ್ನೆಲ್ಲ ರಾಕ್ಷಸರು ಬಂದು ಅಪಹರಿಸುವುದನ್ನು ಕನಸಿನಲ್ಲಿ ಕಂಡರು. ಆ ಹೊತ್ತಿಗೆ ಸೂರ್ಯೋದಯವಾಯಿತು. ಆ ಸಮಯಕ್ಕೆ ಶ್ರೀಕೃಷ್ಣನ ಗರುಡಧ್ವಜ, ಚಕ್ರ, ಪದ್ಮ, ಶಾರ್ಗಧನು, ಗದೆ ಇವೆಲ್ಲ ತೊಲಗಿ ಅಂತರಿಕ್ಷ ಸೇರಿದುದನ್ನು ಜನರು ಆಶ್ಚರ್ಯಚಕಿತರಾಗಿ ನೋಡಿದರು. ಇದರೊಂದಿಗೆ ಬಲಭದ್ರನ ಎತ್ತಿದ ಧ್ವಜವೂ ಹೋಯಿತು. ಆಮೇಲೆ ಕುದುರೆಗಳು ಸಹಿತವಾಗಿ ಅಚ್ಯುತನ ರಥವೂ ಆಗಲೇ ನೆಗೆದು ಆಕಾಶಕ್ಕೆ ಹೋಯಿತು. ಇದನ್ನು ಕಂಡ ದೇವತೆಗಳು ಆಕಾಶದಲ್ಲಿ ನಿಂತು, ಎಲೆ ರಾಜರೇ, ನೀವು ಆ ಸಮುದ್ರ ತೀರದ ಪ್ರಭಾಸ ತೀರ್ಥಯಾತ್ರೆಯನ್ನು ಬೇಗನೆ ಪೂರೈಸಿರಿ ಎಂದು ದೊಡ್ಡದನಿಂದ ಹೇಳಿದರು. ದೇವತೆಗಳ ಈ ಆದೇಶವನ್ನು ಕೇಳಿ ವೃಷ್ಣಿ ಅಂಧಕ ಕುಲದ ಈ ಯಾದವರು ಅತ್ಯುತ್ಸಾಹದಿಂದ ವಿವಿಧ ಭಕ್ಷ್ಯ, ಭೋಜ್ಯ, ಉಪ್ಪಿನಕಾಯಿ ಮೊದಲಾದ ವಸ್ತುಗಳನ್ನು, ತುಪ್ಪ, ಹಾಲು ಮೊದಲಾದವುಗಳನ್ನು ಜೋಡಿಸಿ ಪಾನೀಯಾದಿಗಳೊಡನೆ ಚಕ್ಕಡಿಗಳಲ್ಲಿ ಕಟ್ಟಿತಂದರು. ಸಕಲ ಯದುಬಲವು ಗಜ ರಥಾದಿಗಳನ್ನೇರಿ ತೆರಳಿತು. ಅಚ್ಯುತನು ಇನ್ನೊಂದು ರಥವನ್ನು ತನ್ನ ಸಾರಥಿ ತಾರಕನು ತರಲು ಅದನ್ನೇರಿ ತೆರಳಿದನು. ಬಲರಾಮನು ಹೆಮ್ಮೆಯನ್ನು ಬಿಟ್ಟು ಸಿಂಗರಿಸಿಕೊಳ್ಳದೆ, ವಾಹನವನ್ನೇರದೆ, ಮಮತೆಯನ್ನು ಬಿಟ್ಟುಕೊಟ್ಟು ಶಾಂತನಾಗಿ ನಿರ್ವಿಕಾರನಾಗಿ ತನ್ನ ಮಿತ್ರರೊಂದಿಗೆ ಸಂಭಾಷಣೆ ಮಾಡುತ್ತಾ ಹೊರಟನು. ವನಿತಾ ಜನವು ಮನೆಯಲ್ಲಿರದೆ ಮೇಣೆಗಳಲ್ಲಿ ಸಾಗರ ತೀರಕ್ಕೆ ನಡೆದರು.
ಅಲ್ಲಿ ಎಲ್ಲರೂ ಒಂದು ದೊಡ್ಡ ಚಪ್ಪರದಲ್ಲಿ ಸೇರಿದರು. ಅಲ್ಲಿ ಉದ್ದವನು ಕೃಷ್ಣನ ಚರಣಗಳಿಗೆ ಎರಗಲು ಕೃಷ್ಣನು ಕರುಣೆಯಿಂದ ಕರ್ಮಜ್ಞಾನ ಭಕ್ತಿಯೋಗವನ್ನು ಆತನಿಗೆ ಬೋಧಿಸಿ ಬದರಿಕಾಶ್ರಮಕ್ಕೆ ಕಳುಹಿಸಿದನು. ಇತ್ತ ಬಲರಾಮನು ಭಕ್ತಿ ವೈರಾಗ್ಯವನ್ನು ತಾಳಿ ಒಬ್ಬನೇ ಒಂದು ವೃಕ್ಷ ಮೂಲದಲ್ಲಿ ನಿರ್ಮಲತರ ಆತ್ಮಧ್ಯಾನದಲ್ಲಿ ನೆಲೆಸಿ ಯೋಗದಲ್ಲಿ ನಿಂದನು. ಈ ಕಡೆ ಯಾದವರು ಬ್ರಾಹ್ಮಣರಿಗೆ ಅನ್ನ ಸಂತರ್ಪಣೆ ಮಾಡಲೆಂದು ಜೋಡಿಸಿಕೊಂಡು ಬಂದ ವಿವಿಧ ಅನ್ನಗಳನ್ನೆಲ್ಲ ನೆಲದೊಳಗೆ ಸುರಿದು ಮತಿಗೆಟ್ಟು ಆ ಅನ್ನಗಳನ್ನು ಕಪಿಗಳಿಗೆ ಇಕ್ಕಿದರು. ಕಾಲವಶತೆಯಿಂದ ಕೆಡದವರಾರು. ಆ ತೀರ ಪ್ರದೇಶದಲ್ಲಿದ್ದುಕೊಂಡು ಲಲಿತ ನರ್ತನ ಗೀತ ವಾದ್ಯಗಳಲ್ಲಿ ತನ್ಮಯರಾಗಿ ಅಕ್ಷತೆ ಗಂಧ ಪುಷ್ಪಗಳಿಂದ ಪೂಜೆ ಮಾಡಿ ಹಲವು ಥರದ ಪದಾರ್ಥಗಳನ್ನು ಜಲನಿಧಿಗೆ ನೈವೇದ್ಯವಾಗಿ ಕೊಟ್ಟರು. ಆಮೇಲೆ ಎಲ್ಲ ಯಾದವರು ಶ್ರೀಕೃಷ್ಣನ ಸಮ್ಮುಖದಲ್ಲಿಯೇ ಕಟಾಹ ತುಂಬಿದ ವಿವಿಧ ಬಗೆಯ ಮದ್ಯವನ್ನು ಬಂಗಾರದ ಪಾತ್ರೆಗಳಲ್ಲಿ ಹೆಚ್ಚು ಹೆಚ್ಚಾಗಿ ಕುಡಿದರು. ವೇಶ್ಯೆಯರ ಮಧ್ಯದಲ್ಲಿ ಮಾದಕ ಪಾನೀಯಗಳನ್ನು ಕುಡಿಯುತ್ತಾ ಸಕಲ ಯಾದವರು ಕುಣಿದಾಡುತ್ತಿದ್ದರು. ಕೃತವರ್ಮ, ಸಾತ್ಯಕಿ, ಗದ, ಪ್ರದ್ಯುಮ್ನರು, ಚಾರುದೇಶನ ಪ್ರಮುಖ ಯಾದವರು ಉತ್ಸಾಹದಿಂದ ಆ ವೇಳೆಯಲ್ಲಿ ಮಧುಪಾನವನ್ನು ಮಾಡಿದರು. ಮದ್ಯದ ಮದವು ಎಗ್ಗಳಿಸಿತು. ಆ ಯಾದವರು ಲೀಲೆಯಿಂದ ಅಟ್ಟಹಾಸಗಳನ್ನು ಮಾಡಿದರು. ಕೆಲವರು ಸೊಕ್ಕಿ ಬೀಳುತ್ತಾ ಓಡಾಡಿದರು, ಕೆಲವರು ಬೈದಾಡಿದರು, ಬಹುವಿಧದ ದುರ್ವಾಕ್ಯಗಳನ್ನು ಆಡಿದರು, ಬೊಬ್ಬಿಟ್ಟರು. ಮದ್ಯಪಾನದ ಅಮಲಿನಲ್ಲಿ ಮತ್ತರಾಗಿ ಉನ್ಮಾರ್ಗಿಗಳಾಗಿ ವರ್ತಿಸತೊಡಗಿದರು. ಸಾತ್ಯಕಿಯು ಕೃತವರ್ಮನನ್ನು ನೋಡಿ ಸೊಕ್ಕುತಿಹ ಪ್ರದ್ಯುಮ್ನನನ್ನು ಕರೆದು, ಯಾದವ ಜನರು ಸರ್ವರೂ ಕೇಳುವಂತೆ ವೈರಿಗಳು ರಾತ್ರಿಯ ಹೊತ್ತು ನಿದ್ರಾಪರವಶರಾಗಿರಲು ಈ ಕೃತವರ್ಮನು ವಧಿಸಿದನು. ದಯಗೆಟ್ಟು ದುರಿತವ ಮಾಡಿದನು. ಕ್ಷತ್ರಿಯರಿಗಿದು ಉಚಿತವೇ ಎಂದು ಜರಿದನು. ಅದನ್ನು ಕೇಳಿ ಪ್ರದ್ಯುಮ್ನನು, ಇದು ನೀಚ ಜನರು ಮಾಡುವ ಕೆಲಸ. ಇದನ್ನು ಕೃತವರ್ಮನು ಮಾಡಿದನು. ಜನರೆಲ್ಲರೂ ಈತನನ್ನು ನಿಂದಿಸುವರು. ಈತನನ್ನು ನೀನು ಮತ್ತೆ ಜರಿಯದಿರು ಎಂದು ನುಡಿದನು. ಅದಕ್ಕೆ ಕೃತವರ್ಮನು ಗರ್ಜಿಸುತ್ತಾ, ಎಲೆ ಖೂಳ ಸಾತ್ಯಕಿ, ನಿನ್ನ ಕೊರೆತಗಳು ನಿನಗೇ ತಿಳಿಯದೆ ನನ್ನ ಜರಿದರೆ ನಿನಗೇ ನಿಂದೆ. ಯುದ್ಧದಲ್ಲಿ ನಿನ್ನಷ್ಟು ಅನುಚಿತವನ್ನು ಯಾರು ಮಾಡಿದ್ದಾರೆ? ಅರ್ಜುನನು ಭೂರಿಶ್ರವನ ಕೈಯನ್ನು ಕತ್ತರಿಸಲು ಅವನು ಜೀವವನ್ನು ಬಿಡುತ್ತಿದ್ದಾಗ ನೀನು ಹೋಗಿ ವಧಿಸಿದೆ. ಇದು ರಾಜಧರ್ಮವೇ? ನನ್ನನ್ನು ಜರಿಯುತ್ತೀಯಾ ನೀಚ, ಹೋಗು ಎಂದನು. ಇದನ್ನು ಕೇಳಿದ ಕೃಷ್ಣನು ರೋಷದಿಂದ, ನೀವು ಹೀಗೇಕೆ ಜಗಳಾಡುವಿರಿ ಎಂದು ಎಲ್ಲರನ್ನೂ ನೋಡಿ ಜರಿಯಲು ಸಾತ್ಯಕಿಯು, ಎಲೆ ಹರಿಯೇ, ಕೃತವರ್ಮನ ಅನುಜನು ಸುರಧನ್ವನೆಂಬುವನು ಖಳನು. ಹಿಂದಕ್ಕೆ ಸತ್ರಾಜಿತ ರಾಜನು ಶಮಂತಕ ರತ್ನಕ್ಕಾಗಿ ಕೊಲೆಗೈಯಲಿಲ್ಲವೇ? ಇವರ ದುರ್ಗುಣಗಳನ್ನು ಮರೆತು ಬಿಟ್ಟರೇನು ಎಂದು ಸಾತ್ಯಕಿ ರೇಗಿದನು. ಈ ಮಾತನ್ನು ಕೇಳಿ ಸತ್ಯಭಾಮಿಗೆ ದುಃಖವಾಗಿ ಅವಳು ಕೃಷ್ಣನ ಮುಂದೆ ನಿಲ್ಲಲು ಕೃಷ್ಣನಿಗೆ ಸಾತ್ಯಕಿ ಮೇಲೆ ಸಿಟ್ಟು ಬಂತು. ಆಗ ಸಾತ್ಯಕಿ ಎದ್ದು ನಿಂತು ಕೃತವರ್ಮನನ್ನು ರೋಷದಿಂದ ನೋಡಿ, ಇವನು ಖಳನು. ಹಿಂದೆ ಅಶ್ವತ್ಥಾಮನನ್ನು ಕೂಡಿಕೊಂಡು ದ್ರೌಪದಿಯರನ್ನು ಪಾಂಡವರ ಬಂಧುಗಳನ್ನು ಕೊಂದನು. ಆದ್ದರಿಂದ ಇವನನ್ನು ಅವರ ಬಳಿಗೆ ಕಳಿಸುತ್ತೇನೆ ಎಂದು ಅನ್ನುವಾಗಲೂ ಸಾತ್ಯಕಿಯು ಮೇಲು ಆಯ್ದು ಮುನಿದು ಕೃತವರ್ಮನ ಕುತ್ತಿಗೆಯನ್ನು ಕತ್ತರಿಸಿ ಹಾಕಿದನು. ನೆತ್ತರ ಹೊನಲು ಧರೆಯನ್ನು ತುಂಬಿತು. ಮಿಕ್ಕವರನ್ನು ಕೊಲ್ಲುವುದಕ್ಕೆ ಅಣಿಯಾಗಲು ಕೃಷ್ಣನು ಅವನನ್ನು ತಡೆಯಲು ಅಡ್ಡ ಬಂದನು. ಭೋಜರು ಅಂಧಕರು ಬೊಬ್ಬಿರಿದು ಸಾತ್ಯಕಿಯನ್ನು ಬಳಸಿ ನಿಂದರು. ರುಕ್ಮಿಣಿ ನಂದನನಾದ ಪ್ರದ್ಯುಮ್ನನು ಸಾತ್ಯಕಿಯನ್ನು ತನ್ನ ದಾರುಣವಾದ ಬಾಣ ಸಮೂಹದಿಂದ ಹಿಮ್ಮೆಟ್ಟಿಸಿದನು. ಪ್ರದ್ಯುಮ್ನನ ಮಹಾಭುಜಬಲವನ್ನು ಅನಿಮಿಷರು ಹೊಗಳಿದರು. ಆಗ ವೃಷ್ಣಿವೀರರು ಸಾತ್ಯಕಿಗೆ ಪ್ರತಿಬಲವಾಗಿ ಎದುರಾದರು. ಭೋಜರು ಅಂಧಕರು ಉಬ್ಬೆದ್ದು ಸಾತ್ಯಕಿಯನ್ನು ಪ್ರತಿಭಟಿಸಿದರು. ಸಾಗರಗಳೆರಡೂ ಸೆಣಸಾಡುವಂತೆ ಹಳಚಿದರು. ಇದನ್ನೆಲ್ಲ ಶ್ರೀಕೃಷ್ಣನು ಸುಮ್ಮನೆ ನೋಡುತ್ತಾ ನಿಂತಿದ್ದನು. ಹಿಂದಕ್ಕೆ ಸಾಂಬನುದರದಲ್ಲಿ ಉದಿಸಿದ್ದ ಮುಸಲವನ್ನು ಪುಡಿ ಮಾಡಿ ಕಡಲಲ್ಲಿ ಹಾಕಿದಾಗ ಕಡಲ ತುಂತುರುಗಳು ಕವಿದು ಆ ಮುಸಲ ಕಣಗಳು ಕಡಲ ತೀರದಲ್ಲಿ ಮುಸಲಾಕಾರದ ಜೊಂಡು ಹುಲ್ಲಾಗಿ ಬೆಳೆದವು. ಉಭಯ ಸೈನ್ಯಗಳು ಮುನಿಯ ಶಾಪದ ಮಹಿಮೆಯಲ್ಲಿ ಕಡಲ ತೀರದ ಈ ಹುಲ್ಲು ಜೊಂಡುಗಳನ್ನೇ ಮುಸಲಾಯುಧದಂತೆ ಬಳಸಿ ಕಾದಾಡಿದವು. ಏನು ಹೇಳುವುದು? ಮದ್ಯಪಾನದಿಂದ ಉಂಟಾದ ಮದದಿಂದ ಮುನಿಯ ಶಾಪದಿಂದಾಗಿ ಮಾಯಾ ನರನು ಮಾಧವನು ಆ ನಿಖಿಳ ಯಾದವರು ಅವರ ಸೈನಿಕರು ಅಜ್ಞಾನಿಗಳಂತೆ ತಮ್ಮ ತಮ್ಮೊಳಗೆ ಹೊಡೆದಾಡಿದರು. ಕೈಯಲ್ಲಿ ಹಿಡಿದ ಹುಲ್ಲು ಜೊಂಡುಗಳು ಮುಸಲಗಳಾಗಿ ಪ್ರತಿಭಟರನ್ನು ತಾಗಿದವು, ಕೊಂದವು. ಅರರೆ, ಆ ಮುನಿಶಾಪಶಕ್ತಿಯು ಕಾರ್ಯ ಮಾಡಲು ಮುರಹರನ ಮಾಯೆಗೆ ಸಿಲುಕಿ ಸಕಲ ಯಾದವರು ಮಡಿದರು. ಅಖಿಲ ಯಾದವರೆಲ್ಲರೂ ಅಣ್ಣ ತಮ್ಮ ತಂದೆ ಮಗ ಎಂಬ ವಿವೇಕವನ್ನು ಬಿಟ್ಟು ವೈಷ್ಣವ ಮಾಯಾಮೋಹಿತರಾಗಿ ನಿಮಿಷ ಮಾತ್ರದಲ್ಲಿ ಅಳಿದರು. ಬಳಿಕ ಸಾಂಬನು, ಪ್ರದ್ಯುಮ್ನ, ಅನಿರುದ್ಧರು, ಮಹಾಬಲನಾದ ಸಾತ್ಯಕಿ, ಭೋಜಾಂಧಕರು, ವೃಷ್ಣಿಗಳು ಎಲ್ಲರೂ ತಮ್ಮ ತಮ್ಮೊಳಗೆ ಹೊಯ್ದಾಡಿ ಸಾವನ್ನಪ್ಪಿದರು. ಕೊನೆಗೆ ಯುದ್ಧ ಭೂಮಿಯಲ್ಲಿ ಕೃಷ್ಣನೊಬ್ಬನೇ ಉಳಿದನು. ಅವನೊಂದಿಗೆ ಸಜೀವರಾಗಿ ಉಳಿದಿದ್ದ ದಾರುಕನೆಂಬ ಶ್ರೀಕೃಷ್ಣನ ಸಾರಥಿ, ಯದುವಂಶದ ಸೌತ್ವತ ರಾಜನ ಮೊಮ್ಮಗನಾದ ದೇವಾವೃತನ ಮಗ ಬಬ್ರು, ಇವರು ಕೃಷ್ಣನ ಬಳಿಗೆ ಬಂದು, ಎಲೆ ಕೃಷ್ಣ, ಎಲ್ಲರೂ ವಿಧಿವಶದಿಂದ ಹತರಾದರು.
ನೀನು ಆ ಬಲರಾಮನ ಬಳಿಗೆ ಹೋಗಿ ಮುಂದೇನು ಮಾಡಬೇಕೆಂಬುದನ್ನು ಆಲೋಚಿಸುವುದು ಉಚಿತವು ಎಂದು ಹೇಳಿದರು. ಇದು ಸರಿಯೆಂದು ಶ್ರೀಕೃಷ್ಣನು ಬೊಬ್ರು ದಾರುಕರನ್ನು ಕರೆದುಕೊಂಡು ಅರಣ್ಯ ಮಾರ್ಗದಲ್ಲಿ ಬಲರಾಮನನ್ನು ಹುಡುಕುತ್ತಾ ತುಸು ದೂರದಲ್ಲಿ ಒಂದು ಮರದ ನೆರಳಿನಲ್ಲಿ ಬಲರಾಮನನ್ನು ಕಂಡು ಅವನ ಬಳಿಗೆ ಹೋಗಿ ದಾರುಕನಿಗೆ, ಎಲೆ ದಾರುಕ, ನೀನು ಹಸ್ತಿನಾವತಿಗೆ ಹೋಗಿ ಪಾಂಡವರಿಗೆ ಯಾದವ ಸಮಸ್ತರು ಅಳಿದ ವಿಷಯವನ್ನು ತಿಳಿಸಿ ಅರ್ಜುನನೊಡನೆ ಬೇಗ ಬರಬೇಕೆಂದು ತಿಳಿಸು ಎಂದು ಹೇಳಿ ಬಬ್ರುವಿಗೆ ಲಲನೆಯರನ್ನು ಗಜಾಶ್ವಗಳನ್ನು ಪುರದೊಳಗೆ ಸೇರಿಸಿ ಬಾ ಎಂದು ನೇಮಿಸಲು ಅವನು ಆ ಕಾರ್ಯಕ್ಕಾಗಿ ಹೋದನು. ಅದೇ ಹೊತ್ತಿಗೆ ಒಬ್ಬ ಬೇಡನು ಅಳುಕದೆ ಶ್ರೀಕೃಷ್ಣನು ನೋಡುತ್ತಿರುವಂತೆಯೇ ಬಬ್ರುವನ್ನು ಹುಲ್ಲಿನ ಜೊಂಡಿನ ಮುಸಲದಿಂದ ವಧಿಸಿದನು. ಇದನ್ನು ನೋಡಿ ಮುರಹರನು ಚಿತ್ತದಲ್ಲಿ ವಿಸ್ಮಯಪಟ್ಟು ಇದು ಮುನಿಶಾಪದ ಮಹತ್ವವೆಂದು ನಸುನಗುತ್ತಾ, ಅಣ್ಣ ಬಲರಾಮನನ್ನು ನೋಡಿ ಸ್ತ್ರೀಯರನ್ನು ಗಜಾಶ್ವಗಳನ್ನು ನಗರದಲ್ಲಿ ಸೇರಿಸಿ ಬರುತ್ತೇನೆ, ನನ್ನ ಬರವ ನೋಡುತ್ತಿರು ಎಂದು ತೆರಳಿದನು. ಅದರಂತೆ ನಗರವನ್ನು ಪ್ರವೇಶಿಸಿ ಲಲನೆಯರನ್ನು ಗಜಾಶ್ವಗಳನ್ನು ಸೇರಿಸಿ ತಂದೆ ವಸುದೇವನನ್ನು ಕಂಡು ಯಾದವರಳಿದ ವೃತ್ತಾಂತವನ್ನೆಲ್ಲವನ್ನು ತಿಳಿಸಿದನು. ಮೊದಲು ಕೌರವಂಶವು ಲಯವಾಗುವುದನ್ನು ಕಂಡೆ, ಬಳಿಕ ನಮ್ಮ ಈ ಯದುಕುಲ ವಿನಾಶವನ್ನು ಕಣ್ಣಾರೆ ಕಂಡೆ. ಈಗ ಶೂನ್ಯವಾದ ನಗರದಲ್ಲಿ ನಾನಿರೆನು. ಎಲೆ ಜನಕನೇ, ಅಣ್ಣನು ಕಾನನಕ್ಕೆ ಮೊದಲೇ ಹೋಗಿದ್ದಾನೆ, ನಾನು ಅಲ್ಲಿಗೆ ಹೋಗಿ ತಪಗೈಯುವೆನು. ನೀನು ಮರಗಬೇಡ. ದಾರುಕನನ್ನು ತೀವ್ರದಲ್ಲಿ ಅರ್ಜುನನ್ನು ಕರೆತರುವುದಕ್ಕೆ ಹೇಳಿ ಕಳಿಸಿದ್ದೇನೆ, ಆತನು ನಿಮ್ಮನ್ನೆಲ್ಲ ಪೋಷಿಸುವನು, ನೀವಂಜದಿರಿ ಎಂದನು. ಈ ಮಾತನ್ನು ಕೇಳಿ ವಸುದೇವನು ಶೋಕಭರದಿಂದ ಮೂರ್ಛೆಗೆ ಸಂದು ಬಿದ್ದನು. ಆಗ ಕೃಷ್ಣನು ಸಂತೈಸಿದನು. ನಾರದನಿಂದಾಗಿ ಅಧ್ಯಾತ್ಮವಿದ್ಯೆಯನ್ನು ಜನಕನಿಗೆ ತಿಳಿಯಪಡಿಸಿದನು. ತಾಯಿಯ ಮನದ ದುಗುಡವನ್ನು ಬಿಡಿಸಿದನು. ಅವರಿಗೆ ಮೋಕ್ಷದ ದಾರಿಯನ್ನು ತೋರಿದನು. ಆ ಕ್ಷಣ ವನಿತೆಯರು ದೆಸೆ ದೆಸೆಯಿಂದ ಬಂದು ಒಂದುಗೂಡಿ ಹೊರಲುತ್ತಿದ್ದರು. ಆಗ ಅವರಿಗೆ, ಎಲೆ ಸತಿಯರಿರ, ಫಲುಗುಣನು ಇಲ್ಲಿಗೆ ಬೇಗ ಬರುವನು, ಅವನು ನಿಮ್ಮ ಶೋಕಗಳನ್ನು ಬಿಡಿಸುತ್ತಾನೆ, ಅಳಲದಿರಿ ಎಂದು ಅವರನ್ನು ಸಂತೈಸಿದನು. ಸಚಿವರನ್ನು ಆಪ್ತರನ್ನು ಕರೆಯಿಸಿ ಕರಿತುರಗ ಮೊದಲಾದವುಗಳನ್ನು ನೋಡಿಕೊಂಡ್ರಿ, ಫಲುಗುಣನೇ ನಿಮ್ಮ ರಕ್ಷಕನಾಗುವನು, ಆತನ ಹೇಳಿಕೆಯಂತೆ ನಡೆಯಿರಿ ಎಂದು ಬೋಧಿಸಿದನು. ಆಮೇಲೆ ಜನನಿ ಜನಕರನ್ನು ವಂದಿಸಿ ಪರಿಜನ ಪುರಜನರ ಬೀಳ್ಕೊಂಡು ಕೃಷ್ಣರಾಯನು ಹರುಷದಲ್ಲಿ ಬಲಭದ್ರನೆಡೆಗೆ ಬಂದನು. ಆ ನೀಲಾಂಬರನಿಗೆ ಅಭಿನಮಿಸಿ ತಾನು ಬಂದುದರವರೆಗಿನ ಎಲ್ಲ ವೃತ್ತಾಂತವನ್ನು ನಿರೂಪಿಸಿದ ಮೇಲೆ ಅಗ್ರಜನ ಆನನವನ್ನು ಲೀಲೆಯಿಂದ ಈಕ್ಷಿಸಿದನು. ಆಗ ಯೋಗಾರೂಢನಾದ ಬಲರಾಮನ ಪೂರ್ಣ ಕೆಂಪಾದ ಮುಖದಿಂದ ಸಹಸ್ರದಲ ಕಮಲದಂತೆ ಅಮಲಮಣಿಗಣ ಭೂಷಿತ ಹೆಡೆಗಳ ಶುಭ್ರಕಾಂತಿ ಕಂಗೊಳಿಸುತ್ತಿರಲು ಘನ ಭುಜಂಗವೊಂದು ಬಲಭದ್ರನ ಮುಖದಿಂದ ಹೊರಹೊರಟು ಸಮುದ್ರವನ್ನು ಪ್ರವೇಶಿಸಲು ಅದನ್ನು ವರುಣನು ಯಥಾಯೋಗ್ಯವಾಗಿ ಸ್ವಾಗತಿಸಿದನು. ಬಲರಾಮನು ತನ್ನ ಯೋಗ ಬಲದಿಂದ ಮನುಷ್ಯ ದೇಹವನ್ನು ಬಿಟ್ಟು ಒಲಿದು ಶೇಷರೂಪವನ್ನು ಧರಿಸಿ ಸಮುದ್ರವನ್ನು ಪ್ರವೇಶಿಸಲು ವಾಸುಕಿ ಮುಖ್ಯರಾದ ಕುಂಡಲೀಪತಿಗಳು ಎದುರುಗೊಂಡು ಅಗ್ಗವಳ ವೆನಿಪ ಭಕ್ತಿಯಲ್ಲಿ ಆ ಮಹಾತ್ಮನನ್ನು ಭಜಿಸಿದರು. ರಾಕ್ಷಸ ಯಕ್ಷ ಸುರಮುನಿ ವೃಂದವು ಬಲಭದ್ರನನ್ನು ಸೇವಿಸಲು ಅಚ್ಯುತನು ಇದನ್ನು ನೋಡಿ ಕೌತುಕಪಟ್ಟನು. ಆ ಸಮಯಕ್ಕೆ ಸಕಲ ದೇವಗಣವೇ ಸುರದುಂದುಬಿಯರ ಬಸಕ್ಕೆ ಅಲ್ಲಿಗೆ ಬಂದರು. ಬ್ರಹ್ಮ ರುದ್ರ ಭಾಸ್ಕರ ಮುನಿಗಳು ಅಖಿಲ ದೇವತೆಗಳು ಕೃಷ್ಣನಿಗೆ, ಎಲೆ ವೈಕುಂಠ ವಲ್ಲಭನೇ, ನೀನು ಮನುಷ್ಯಾಚಾರಿಯಾಗಿ ಭೂಮಿ ದೇವಿಯ ಭಾರವನ್ನು ಕಡಿಮೆ ಮಾಡಿದೆ, ಸುರರನ್ನು ಸಲಹಿದೆ, ಘನಮಹಿಮೆನೇ, ನಿನ್ನ ಮೂಲ ಪದವನ್ನು ಹೊಂದು ಎನ್ನಲು ಅದಕ್ಕೆ ಕೃಷ್ಣನು ಒಡಂಬಟ್ಟನು. ಪ್ರಾಣಾಪಾಯವು ಮೊದಲು ಅಂಗಾಲಿನಲ್ಲಿ ಜನಿಸುವುದೆಂದು ದುರ್ವಾಸರಿಂದ ತಿಳಿದ ಮುರವೈರಿ ತನ್ನ ಆತ್ಮೇಂದ್ರಿಯಗಳನ್ನು ಮನದಲ್ಲಿ ಅಡಗಿಸಿ ಆ ಘನಮಹಿಮನ ಉತ್ತಮತರ ಸಮಾಧಿಯಲ್ಲಿ ಹೊರಗಿದ್ದನು. ಆ ಹೊತ್ತಿನಲ್ಲಿ ಜರೆಯೆಂಬ ರಾಕ್ಷಸಿಯು ಆ ಯದುಕಲ ಲಲಾಮನು ಆ ಅವಸ್ಥೆಯಲ್ಲಿರುವುದನ್ನು ದೂರದಿಂದ ನೋಡಿದಳು. ಆ ಧನುಜೆಯು ಪೂರ್ವದೇಶದಿಂದ ಕೃಷ್ಣನನ್ನು ಕೊಲಿಸುವ ದುರ್ಬುದ್ಧಿಯಿಂದ ಆ ವನದ ಬೇಡನ ಕಣ್ಣಿಗೆ ತನ್ನ ಘನವಾದ ಮಾಯೆಯಿಂದ ಆ ಪದ್ಮನಾಭನ ದೇಹವು ಮೃಗಾಕಾರವಾಗಿ ಕಾಣುವಂತೆ ಮಾಡಿದಳು. ಬೇಡನು ಮೃಗವೆಂಬ ಭ್ರಾಂತಿಯಿಂದ ಹರಿತವಾದ ಬಾಣವನ್ನು ಕೆನ್ನೆಗೆ ಸೆಳೆದು ದೇವನೆಚ್ಚನು. ಆ ಶರವು ಶ್ರೀಪಾದನ ಪಾದದಲ್ಲಿ ನೆಟ್ಟು ಮೇಲುಗಾಲಿನಿಂದ ಪಾರಾಗಿ ಹೋಯಿತು. ಹತ್ತಿರಕ್ಕೆ ಬಂದಾಗ ಮೃಗವಲ್ಲ ಕೃಷ್ಣನೆಂಬುದನ್ನು ಆ ಪುಳಿಂದ ನರಿತನು. ಆಗ ಬೇಡನು ಅತ್ಯಂತ ಶೋಕದಿಂದ ನಡುಗುತ್ತಾ ಬಂದು ಕೃಷ್ಣನ ಪಾದದಲ್ಲಿ ಶಿರವ ನೀಡಿ ಹಂಬಲಿಸಿಕೊಳ್ಳುತ್ತಿರುವಾಗ ಆತನ ಶೋಕವನ್ನು ಪರಿಹರಿಸಿ ಆತನನ್ನು ಸಂತೈಸಿ ನಿಜಪದವನಿತ್ತನು. ಶ್ರೀಕೃಷ್ಣನಿಗೆ ಈ ಮಾನವ ದೇಹವನ್ನು ಬಿಟ್ಟುಕೊಡಲು ತನ್ನ ಮನೋರಥವೇ ಈ ಪರಿ ಒಡಗೂಡಿತೆಂದು ದೇಹವನ್ನು ಬಿಟ್ಟನು. ಆಗ ಸುರರು, ವಸು ಮುನಿ, ರುದ್ರ, ಸುರಮುನಿ, ಬ್ರಹ್ಮ ಮುಖ್ಯದೇವರು ಜಯ ಜಯಕಾರ ಮಾಡಿ ಹೂಮಳೆಗರೆದರು. ವಿವಿಧ ದೇವತೆಗಳು ವಿಷ್ಣುವಿನ ಪದಗಳಿಗರಿಗಿ ನೀನಿಂದ ಅವತರಿಸಿ ಕಂಸಾದಿ ರಾಕ್ಷಸ ಜನ ಸಂಹರಿಸಿ ಭುವನ ಭಾರವನ್ನಿಳಿಯಿ ಸಜ್ಜನರನ್ನು ರಕ್ಷಿಸಿದೆ. ಸಂಪ್ರೀತಿಯಿಂದ ಬ್ರಹ್ಮ ಸುರಮುನಿ ವೃಂದ ಅತಿ ಭಕ್ತಿಯಿಂದ ಜಯ ಜಯಕಾರ ಮಾಡಿದರು. ಇತ್ತ ದಾರುಕನು ಹಸ್ತಿನಾಪುರಕ್ಕೆ ಬೇಗದಿಂದ ಬಂದು ಧರ್ಮರಾಯನನ್ನು ಕಂಡು ಕೃಷ್ಣ ಬಲರಾಮರಿಬ್ಬರ ಹೊರತಾಗಿ ಪರಮ ಮುನಿ ಶಾಪದಲ್ಲಿ ಯಾದವರು ಮುಸಲ ಯುದ್ಧದಲ್ಲಿ ಮಡಿದರೆಂದು ಹೇಳಿದನು. ಬಳಿಕ ಕೃಷ್ಣನು ಧನಂಜಯನನ್ನು ಈಗಲೇ ಕರೆದು ತರಲು ಹೇಳಿದನೆಂದು ಭಿನ್ನವಿಸಿದನು. ಈ ವಾರ್ತೆಯನ್ನು ಕೇಳಿ ಪಾಂಡವರು ಭಯ ವಿಸ್ಮಯ ಭರಿತರಾದರು. ಆಗ ಆ ಶೋಕದ ಪರಿಯನೆಂತೂ ವರ್ಣಿಸುವುದು.
ಪಾಂಚಾಲಿ ಮೊದಲಾದ ಅಕ್ಕಿಳ ಕಾಂತಾಜಾಲದ ಆಕ್ರಂದನವು ಪಟ್ಟಣವನ್ನು ವ್ಯಾಪಿಸಿತು. ಶ್ರೀಕೃಷ್ಣನು ದುಃಖೋತ್ಕರಕ್ಕೆ ಭಾಜನವಹ ಪುರ ನೋಡಲೆಂದು ನನ್ನನ್ನು ಕರೆಯಿಸಿದನೆ. ಈ ಪರಿಯ ಶೋಕವನ್ನು ನಾನು ಹೇಗೆ ನೋಡಲಿ ಅರಸ ಎಂದು ಪಾರ್ಥನು ಧರ್ಮಜನಲ್ಲಿ ಶೋಕವನ್ನು ತೋಡಿಕೊಂಡನು. ಆಗ ಧರ್ಮಜನು ವಾಸುದೇವನ ನೆಲೆಯನರಿ ನಾವು ಆ ಕಮಲನೇತ್ರನಗಲಿ ಇರಬಲ್ಲೆವೇ, ಹೋಗು ಎಂದು ಕಳುಹಿಸಿದನು. ಧನಂಜಯನು ದುಗುಡ ಬರದಲ್ಲಿ ಘಾಸಿಯಾಗುತ್ತಾ ನಡೆದು ವಿಲಾಸ ಶೂನ್ಯದ ಪುರವ ಹೊಕ್ಕು ಅಳಲುತ್ತಾ ಬಂದ. ದಾರುಕನು ಧನಂಜಯನನ್ನು ರಥದಲ್ಲಿ ಕುಳ್ಳಿರಿಸಿಕೊಂಡು ಕೃಷ್ಣನ ಮನೆಯ ಬಾಗಿಲಿಗೆ ಬಂದ. ಪಾರ್ಥನು ರಥವನ್ನಿಳಿಯಲು ನರನು ಬಂದನೆಂದು ಕೃಷ್ಣನ ಅಂತಃಪುರದ 16,000 ಹೆಂಡರು ಕಡಲಾಗುವಂತೆ ಕಣ್ಣೀರಿಡುತ್ತಾ ಆಕ್ರಂದನ ಮಾಡುತ್ತಾ ಮುಸುಕಿದರು. ಅವರ ನೀಕ್ಷಿಸಿದಾಗ ಅರ್ಜುನನು ಗದ್ಗದಿತನಾದನು. ಸಕಲ ಯಾದವ ಯುವತಿಯರು ಪಾರ್ಥನಿದ್ದೆಡೆಗೆ ಬಂದರು. ರುಕ್ಮಿಣಿ ಸತ್ಯಭಾಮಿಯರು ಪಾರ್ಥನ ಬಳಿಗೆ ಬಂದು ಅಳುತ್ತಾ ಇಳೆಯಲಿ ಹೊರಳುತ್ತಾ, ಎಲೆ ಧನಂಜಯ, ಸಕಲ ಯಾದವರಳಿದರು, ನಳಿನ ನಾಭನು ನಮ್ಮನ್ನು ಬಿಟ್ಟು ಹೋದನು, ನಮಗಿನ್ನು ಗತಿಯಾರು ಎಂದು ಹೊರಳಿದರು. ಪಾರ್ಥನು ತನಗಾದ ದುಃಖವನ್ನು ತಡೆದುಕೊಂಡು ಆ ಲಲನೆಯರಿಗೆ ಧೈರ್ಯ ಹೇಳಿದನು. ಬಡತನದಲ್ಲಿ ದೊರಕಿದ್ದ ನಿಧಿ ಸಿಡಿದು ಹೋದವನಂತೆ, ಯೋಗದಲ್ಲಿ ಹೊಳೆದ ವಸ್ತು ತೊಲಗಿ ಹೋದ ಯೋಗಿಯಂತೆ ಮಡಿದಿ ಸಹಿತ ಕೃಷ್ಣನ ವಿರಹದಿಂದ ಜಡಮನನಾದ ವಸುದೇವನನ್ನು ಕಂಡು ಪಾರ್ಥನನ್ನು ಶೋಕಿಸುತ್ತಾ ಅವನು ಮಲಗಿದ್ದ ಮಂಚದ ಅಡಿಗೆ ಕುಳ್ಳಿದ್ದು ವಸುದೇವನ ಚರಣಗಳನ್ನು ಪಿಡಿದು ಅಲುಗಲು ವಸುದೇವನು ಎದ್ದು, ಹರಿಯೇ ಬಂದೆಯಾ ಎನ್ನುತ್ತಾ ಪಾರ್ಥನ ಕೊರಳ ತಕ್ಕೈಸಿ ಮಗನೇ ಎಂದು ಗೋಳಿಡುತ್ತಾ ಅಳತೊಡಗಿದನು. ಹಲವು ತೆರದಲ್ಲಿ ಹಲುಬುತ್ತಲಿದ್ದ ವಸುದೇವನನ್ನು ಫಲ್ಗುಣನು ಸಂತೈಸುತ್ತಾ, ನಾನು ಪಾರ್ಥನು ಎಂದು ಅರುಹಲು ವಸುದೇವನು ಬಸವಳಿದು ಬೀಳುತ್ತಾ ನಿಡುಸುಯುತ್ತಾ ಕೃಷ್ಣನನ್ನು ನೆನೆದುಕೊಂಡು ಶೋಕಿಸತೊಡಗಿದನು. ಅರ್ಜುನನು ವಸುದೇವನನ್ನು ಸಂತೈಸಿ, ಕೃಷ್ಣನು ಯಾವೆಡೆಗೆಯನು ತೋರಿಸು ಎಂದು ಹೇಳಿದನು. ಆಗ ವಸುದೇವನು ಕಣ್ಣೀರು ಹಾಕುತ್ತಾ, ಯಾದವ ಕುಲವು ನಾಶವಾದ ಮೇಲೆ ಶ್ರೀಕೃಷ್ಣನು ಯಾದವ ವಧೂವೃಂದವನ್ನು ತುರಗ ಚಯವನ್ನು ತಾನೊಬ್ಬನೇ ಪುರಕ್ಕೆ ತಂದನು. ನಡೆದ ರಣವೃತ್ತಾಂತವನ್ನೆಲ್ಲ ನನಗೆ ನಿರೂಪಿಸಿದನು. ನಿನ್ನನ್ನು ಕರೆತರಲು ದಾರುಕನನ್ನು ಕಳುಹಿಸಿರುವುದಾಗಿ ಹೇಳಿ ನೀನು ನಮ್ಮನ್ನು ಪ್ರಿಯದಲ್ಲಿ ಸೇವಿಸುವೆ ಎಂದು ಹೇಳಿ ಹೋದನು. ಅರ್ಜುನನು ಘನಪರಾಕ್ರಮಿ, ಕಾರ್ಯಜ್ಞ, ವಿವೇಕ ಸಮನ್ವಿತ. ಆತನಿಗೂ ನನಗೂ ಇನಿತು ಭೇದವಿಲ್ಲ. ಅವನು ಗಜಾಶ್ವಗಳನ್ನು ಸತಿಯರನ್ನು ಸಲಹುವನು ಎಂದು ಹೇಳಿದನು. ಅರ್ಜುನನು, ವಸುದೇವ ಭೂಪತಿಯೇ, ಕೃಷ್ಣನೆರೆದ ಈ ಸ್ಥಳದಲ್ಲಿ ನೀವು ಕೃಷ್ಣನ ಅರಸಿಯರೊಡನೆ ಇರುವುದನ್ನು ನನ್ನ ಮನಸ್ಸು ಒಪ್ಪದು. ನಿಮ್ಮೆಲ್ಲರನ್ನು ಕರೆದುಕೊಂಡು ಬರಬೇಕೆಂದು ಧರ್ಮಜನು ಹೇಳಿದ್ದಾನೆ. ನೀವು ಇಂದ್ರಪ್ರಸ್ಥದಲ್ಲಿ ಸುಖವಾಗಿರುವಂತೆ ನಾನು ನಿಮ್ಮನ್ನಲ್ಲಿಗೆ ಹೊರಡಿಸುವೆನು. ಭವಚಿತ್ತದ ಶೋಕಗಳನ್ನು ಬಿಡಿ, ದೈವ ಕೃತ್ಯಗಳನ್ನು ತಪ್ಪಿಸಲಾಗದು ಎಂದರು. ಹೀಗೆಂದು ಹೇಳಿ ದಾರುಕನಿಗೆ ಅರಸಿಯರೆಲ್ಲರನ್ನೂ ಅಲ್ಲಿಂದ ಹೊರಡಿಸಲು ನೇಮಿಸಿದನು. ನನಗಿನ್ನು ಕೃಷ್ಣನನ್ನು ಅರಸುವುದೇ ಕಾರ್ಯವೆಂದು ನುಡಿದನು. ಬಳಿಕ ಮಾತ್ಯಪತಿ ಮೊದಲಾದ ಚಾತುರ್ವರ್ಣಗಳ ಪುರಜನರನ್ನು ಕರೆಯಿಸಿ ಅವರನ್ನು ಕೂಡಿಸಿ ಮಾತನಾಡಿಸುತ್ತಾ, ಇನ್ನು 7ನೆಯ ದಿನಕ್ಕೆ ಈ ಪಟ್ಟಣವನ್ನು ಸಮುದ್ರವು ಆಕ್ರಮಿಸಿಬಿಡುವುದು. ಈ ಸಂಗತಿಯನ್ನು ದೇವತೆಗಳು ಆಕಾಶದಿಂದ ನನಗೆ ಹೇಳಿದರು. ನೀವಿನ್ನು ಇಲ್ಲಿರುವುದು ಯೋಗ್ಯವಲ್ಲ. ನೀವೆಲ್ಲರೂ ಇಂದ್ರಪ್ರಸ್ಥ ಪಟ್ಟಣಕ್ಕೆ ತೆರಳಬೇಕು. ಕೃಷ್ಣನ ಮರಿಮಗ ಅನಿರುದ್ಧನ ಮಗನಾದ ವಜ್ರದೇವನನ್ನು ಇಂದ್ರಪ್ರಸ್ಥಕ್ಕೆ ಅಧಿಪತಿಯನ್ನಾಗಿ ಮಾಡುವೆನು. ಅವನು ನಿಮ್ಮನ್ನು ಸಲಹುವನು. ನೀವು ಅವನನ್ನು ಸೇವಿಸುತ್ತಾ ಅಲ್ಲಿ ಸುಖವಾಗಿರಿ. ಇಲ್ಲಿಂದ ಕೂಡಲೇ ನಿಮ್ಮ ಸರಕು ಸಾಮಗ್ರಿಗಳನ್ನು ಶಕಡ ಸಂಚಯಗಳಲ್ಲಿ ಹೇರಿಸಿ ಸಾಗಿಸುವ ಏರ್ಪಾಡು ಮಾಡಿರಿ. ಇನ್ನು ಈ ಪಟ್ಟಣದಲ್ಲಿರುವುದು ಉಚಿತವಲ್ಲ. ನೀವು ಹೆಚ್ಚಿನ ಸುಖದಿಂದ ಅಲ್ಲಿರುವಂತೆ ಧರ್ಮಜನೃಪನು ನಿಮ್ಮನ್ನು ನೋಡಿಕೊಳ್ಳುವನು. ಹೀಗೆಂದು ಸಕಲ ಪ್ರಜೆಗಳ ಮನವೊಲಿಸಿ ತೆರಳುವ ಉದ್ಯೋಗವನ್ನು ಬೇಗ ಮಾಡುವಂತೆ ಸಚಿವರನ್ನು ನೇಮಿಸಿದನು. ಅಂದಿನ ರಾತ್ರಿಯನ್ನು ಪಾರ್ಥನು ಅಲ್ಲಿಯೇ ಕಳೆದನು. ಮರುದಿನ ಸೂರ್ಯೋದಯದ ಸಮಯಕ್ಕೆ ವಸುದೇವನು ತನ್ನ ಉಜ್ವಲ ಯೋಗ ಬಲದಿಂದ ಆ ಮುಹೂರ್ತದಲ್ಲಿ ತನುವ ಬಿಟ್ಟು ಸದ್ಗತಿಯನ್ನು ಹೊಂದಿದನು. ಪುರದ ಶೋಕಾಕ್ರಂದನವು ಹೆಚ್ಚಿತು. ವಸುದೇವನ 4 ಪತ್ನಿಯರು ಸಹಗಮನ ಹೋಗುವುದನ್ನು ನಿಶ್ಚಯಿಸಿದರು. ಅರ್ಜುನನು ಸಕಲ ಸಿದ್ಧತೆಗಳೊಂದಿಗೆ ಶವಯಾನವನ್ನು ಮಾಡಿಸಿದನು. ಹೀಗೆ ಅರ್ಜುನನು ಯುದ್ಧಭೂಮಿಗೆ ಬಂದು ಅಳಿದ ಯಾದವರೆಲ್ಲರನ್ನು ಸದ್ಗತಿಗೆ ಸೇರಿಸಿದನು. ಬಳಿಕ ದಾರುಕನ ಸಹಿತ ಲಲನೆಯರನ್ನು ಪುರಿಗೆ ಕಳಿಸಿದನು. ಯಾದವ ಮೂತ್ಯರನ್ನು ಕರೆದು, ನಾನು ಹರಿ ಹಲಾಯುಧರನ್ನು ಹುಡುಕಲು ಹೋಗುತ್ತೇನೆ. ವಧೂ ಜನರಿಗೆ ಶೋಕ ಉಂಟಾಗದಂತೆ ನೀವು ಪುರದಲ್ಲಿ ನೋಡಿಕೊಂಡಿರಿ ಎಂದು ತಿಳಿ ಹೇಳಿ ಪರಿಜನದ ಮೇಳದಲ್ಲಿ ವಿಪಿನ ಮಾರ್ಗದಲ್ಲಿ ನಡೆದನು. ದಾರಿಯಲ್ಲಿ ತನ್ನೊಳಗೆ ಆಲೋಚಿಸುತ್ತಾ ಶ್ರೀಕೃಷ್ಣನು ಅರಮನೆಯ ರಕ್ಷಣೆಗಾಗಿ ನನ್ನನ್ನು ಕರೆಕಳಿಸಿ ಆ ಬಗ್ಗೆ ಯಾವ ಚಿಂತೆಯಿಲ್ಲದೆ ಹೊರಟು ಹೋದನು. ತಂದೆ ವಸುದೇವನಳೆದ ಸಮಾಚಾರವನ್ನು ನಾನೀಗ ಕೃಷ್ಣ ಬಲರಾಮನಿಗೆ ತಿಳಿಸಲೆಂದು ಹೊರಟಂತಾಯಿತೆ ಅಕಟ ಎಂದುಕೊಂಡು ಶೋಕಿಸಿದನು. ಅರ್ಜುನನು ಕೃಷ್ಣನನ್ನು ಎಲ್ಲಿಯೂ ಕಾಣದೆ ಗಾಂಧಾರಿಯ ಶಾಪಕ್ಕೆ ಗುರಿಯಾಗಿ ವನದೊಳಗೆ ಎಲ್ಲಿಯಾದರೂ ಬಿದ್ದಿಹನು, ಹರಿಯು ಯಾವೆಡೆಗೆಯನು ಎಂದು ಬಿಸುಸುಯುತ್ತಾ ನಡೆದನು. ಅನುಚರರೊಡನೆ ವಿಪಿನದಲ್ಲಿ ಸಂಚರಿಸಿ ದಾರಿ ತಪ್ಪಿ ಪಿರಿದಾಗಿ ನಡೆಯುತ್ತಿರಲು ಕೆಲ ದಿನಗಳಿಗೆ ಒಬ್ಬ ವನಚರನನ್ನು ಸಂಧಿಸಿದನು. ಅವನು ಕೃಷ್ಣನನ್ನು ತಾನು ಒಂದೆಡೆಗೆ ಕಂಡುದಾಗಿ ಹೇಳಿ ಅರ್ಜುನನನ್ನು ಅನುಚರರನ್ನು ಕರೆದುಕೊಂಡು ನಡೆದನು. ಪಲ್ಲುಗಳನ್ನು ತವಕದಿಂದ
ದ್ರುತಗತಿಯಿಂದ ನಡೆದನು. ಬರುಬರುತ್ತ ಸಮೀಪದಲ್ಲಿ ನರನು ವಿಗತ ಪ್ರಾಣನಾದ ಹರಿಯ ದೇಹವನ್ನು ಕಂಡು ಹಾ ಹಾ ದೇವ ಎಂದು ಅತಿಶಯ ಭಯ ಶೋಕಗಳ ಆವರಿಸಿ ಅಕಟ ಎಂದು ಗೋಳಿಡುತ್ತಾ ಹೊರಲಿ ಮೂರ್ಛಿತನಾಗಿ ಪಾರ್ಥನು ಭೂಮಿಯ ಮೇಲೆ ಬಿದ್ದನು. ಹರಿಯೇ, ನಿನ್ನ ಕೃಪೆಯಿಂದ ನಾನು ಹರಿನೃಪರ ಗೆಲಿದು ಅಧಿಕ ಕೀರ್ತಿಯ ಧರಿಸಿದನು. ನಮಗೆ ಒದಗಿದ ವಿಪತ್ಪರಪರೆಯಿಂದ ನಮ್ಮನ್ನು ರಕ್ಷಿಸಿದೆ. ಅರೆರೆ, ಪಾಂಡವ ಜೀವಿ ಎನಿಸಿಕೊಂಡು ನಮ್ಮಿಂದ ಹೀಗೆ ಅಗಲುವುದೇ? ನನ್ನನ್ನು ಪ್ರೀತಿಯಿಂದ ಕರೆಕಳಿಸಿ ಕರುಣೆಯಿಂದ ನನ್ನನ್ನು ನೋಡದೆ ವೈಕುಂಠಕ್ಕೆ ತೆರಳಿದೆಯಾ? ಶರಣ ರಕ್ಷಾಮಣಿಯೇ, ಅರಸನಾದ ಅರ್ಜುನನ ಮುಂದೆ ಇದನ್ನು ಹೇಗೆ ಹೇಳಲಿ? ಹೇಗೆ ನಿನ್ನ ವಿರಹವನ್ನು ಸೈರಿಸಲಿ ಎಂದು ಶೋಕಾತಿಶಯದಿಂದ ಕರತಳದಿಂದ ಮುಖವನ್ನು ಹೊಯ್ದುಕೊಳ್ಳುತ್ತಾ ಕಣ್ಣೀರು ಹಾಕುತ್ತಾ ಕೃಷ್ಣನ ಪಾದಗಳನ್ನೊತ್ತಿ ಕಳವಳಿಸಿ ಕಂಗೆಟ್ಟು ಬಾಯ್ಬಿಟ್ಟು ಬಳಲಿ ಬಹುವಿಧವಾದ ದೈನ್ಯಕ್ಕೆ ನೆಲೆ ಎನಿಸಿ ಕಲ್ಮರಗಳು ಕರಗುವಂತೆ ಹೊರಳಿದನು. ಬಳಿಕ ಭೂಸುರರು ಭೃತ್ಯರು ಅನುನಯದ ಮಾತಿನಿಂದ ಅರ್ಜುನನಿಗೆ ತಿಳಿ ಹೇಳಿದರು. ನರನು ಶೋಕಿಸುತ್ತಾ ಜಲಜನೋಚನನು ಯಾವ ರೀತಿಯಲ್ಲಿ ಅಳಿದನೆಂದು ಪರೀಕ್ಷಿಸುತ್ತಾ ಶ್ರೀಕೃಷ್ಣನ ಅಂಗ್ರಿಯಲ್ಲಿ ಸರಳ ಗಾಯವನ್ನು ಕಂಡನು. ದುರ್ವಾಸ ಮುನಿ ಆಡಿದ ಮಾತು ಅಂತೂ ಹೀಗೆ ಫಲಿಸಿತು. ಅರ್ಜುನನು ಶ್ರೀಕೃಷ್ಣನ ಒಡಲನ್ನು ನಿರೀಕ್ಷಿಸುತ್ತಾ ದುಃಖದಲ್ಲಿರಲು ಅವನ ಆಪ್ತರು ಸಂತೈಸಿ ಹೀಗೆಂದರು. ಈಗ ಶ್ರೀಕೃಷ್ಣನ ಕಳೇಬರವನ್ನು ಪುರಕ್ಕೆ ಸಾಗಿಸೋಣವೇ, ಇಲ್ಲವೇ ಪುರದ ಬಂಧುಗಳನ್ನು ಇಲ್ಲಿಗೇನೆ ಕರೆಯಿಸೋಣವೇ ಎಂದರು. ಆಗ ಅರ್ಜುನನು ಮನದೊಳಗೆ ಆಲೋಚಿಸುತ್ತಾ ಕೃಷ್ಣನ ಪಟ್ಟಣವನ್ನು ಕಡಲು ಮುಸುಕುವುದು ಮರುದಿನವೇ ಎಂದೆಣಿಸಿ ದ್ವಾರಾವತಿಯಿಂದ ಸಕಲ ಬಂಧುಗಳನ್ನು ಅಲ್ಲಿಂದ ಹೊರಡಿಸುವುದೇ ಸೂಕ್ತವು. ಇಲ್ಲದಿದ್ದರೆ ಮುಳುಗಡೆಯಿಂದ ಸಾವು ನೋವುಗಳಾಗಿ ಪಾಪಾವಳಿಗಳು ಧ್ವನಿಸುವುವೆಂದನು. ಅದುದರಿಂದ ಕೃಷ್ಣನ ಕಳೇಬರಕ್ಕೆ ಅನಲ ಕೃತ್ಯವನ್ನು ಈಗಲೇ ವಿರಚಿಸಿ ಹೋಗಬೇಕು ಎಂದು ಬೋಧಿಸಿದನು. ಕೂಡಲೇ ವಿಪ್ರರೊಡಗೂಡಿ ಸದ್ವಿಧಿಯಲ್ಲಿ ವನಜನಾಭನ ದಿವ್ಯ ದೇಹವನ್ನು ಅಗ್ನಿಗಾಹುತಿ ಮಾಡಿದನು. ಬಲಭದ್ರನ ಶರೀರವನ್ನು ಶೋಧಿಸಿ ಅರ್ಜುನನು ಮನ ಮರುಗುತ್ತ ಭೂಸುರರ ಸಮ್ಯಗ್ವಿಧಿಯ ಮಂತ್ರಧ್ವನಿಯ ಮಧ್ಯದಲ್ಲಿ ಅಗ್ನಿ ಸಂಸ್ಕಾರ ಮಾಡಿದನು. ಇನ್ನು ಶ್ರೀಕೃಷ್ಣನ ಅವಸಾನದ ದುರ್ವಾರ್ತೆಯನ್ನು ರುಕ್ಮಿಣಿ ಆದ್ಯರಿಗೆ ಈಗಲೇ ಹೇಳಿದರೆ ನಾಳೆ ಕಡಲಪೂರದಲ್ಲಿ ಮುಳುಗುವವರು ಇಂದೇ ಕಣ್ಣೀರ ಕಡಲಪೂರಕ್ಕೆ ಆಹುತಿಯಾದರು. ಆದ್ದರಿಂದ ಇಂದೇ ರಾತ್ರಿ ದ್ವಾರಕಾಪುರದ ಬಂಧುಜನ ಪೌರ ಜನರನ್ನೆಲ್ಲ ಪಟ್ಟಣದಿಂದ ಹೊರಡಿಸಿ ಆಮೇಲೆ ಹಸ್ತಿನಾವತಿಯನ್ನು ತಲುಪಿದ ಮೇಲೆ ಹರಿಯ ವಾರ್ತೆಯ ತಿಳಿಯಬೇಕೆಂದು ಸೂಚಿಸಿದನು. ಹೀಗೆ ಉಪದೇಶಿಸಿ ವನದ ದುಗುಡವನ್ನು ಕಂಬನಿಯನ್ನು ತೋರಗೊಡದೆ ಅರ್ಜುನನು ಸಂಜೆಗೆ ದ್ವಾರಕಾವತಿಗೆ ತೆರಳಿದನು. ಅಲ್ಲಿಂದ ಪುರಜನರನ್ನು ಉದಯಕ್ಕೆ ಮುಂಚಿತವೇ ಹೊರಡಿಸಬೇಕೆಂದು ಯದು ಸಚಿವಾಳಿಗೆ ಅರುಹಿದನು. ಎಲ್ಲ ಪ್ರಜೆಗಳ ಶೋಕಾಗ್ನಿಯು ನೆರೆ ಹೊರಹೊಮ್ಮಿದಂತೆ ನಾಳೆ ಉಕ್ಕುವ ಕಡಲ ಜಲವನ್ನು ಕುಡಿವೆನೆನುತ್ತಾ ಮೊದಲೇ ಒಡವಾಗ್ನಿ ಬಳಸಿ ಹೊಕ್ಕಂತೆ ಆ ದ್ವಾರಾವತಿಪುರದ ದ್ವೀಪಗಳು ವಿರಾಜಿಸಿದವು. ಕೈ ದೀಪಗಳನ್ನು ಹಿಡಿದುಕೊಂಡು ಫಲಗುಣನು ಪುರುಷರನ್ನು ಸತಿಯರನ್ನು ಬಾಲವೃದ್ಧರನ್ನು ಅವರವರ ಸರಕಿನ ಹೊರೆಗಳನ್ನು ಪಶುಸಂಕುಲವನು ಆ ಕ್ಷಣವೇ ಹೊರಡಿಸಿದನು. ಅರಮನೆಯ ಭಂಡಾರ ಬೊಕ್ಕಸ ಕರಿ ತುರಗ ಮೊದಲಾದ ವಸ್ತುಗಳನ್ನು ಬೇಗದಲ್ಲಿ ಹೊರಡಿಸಿ ಮುಂದೆ ಸಾಗಿಸಿ ನರನು ಅಂಗರಕ್ಷಕ ವರಭಟರ ಮೇಳದಲ್ಲಿ ಅಂತಃಪುರದ ಸತಿಯರನ್ನು ಉಚಿತ ವಾಹನಗಳಲ್ಲಿ ತೆರಳಿಸಿದನು. ಹರಿಯ ಷೋಡಶ ಸಹಸ್ರಾಂಗನೆಯರನು ಅನುಚರರನು ಮಿತ್ರಾಂಗನೆಯರನು ಅನಿರುದ್ಧ ಪುತ್ರನಾದ ವಜ್ರನನ್ನು ಅವರವರಿಗೊಪ್ಪುವ ವಾಹನಗಳಲ್ಲಿ ಹೊರಡಿಸಿದನು. ಹಿಂದಿನಿಂದ ಪಾರ್ಥನು ರಥವೇರಿ ನಗರದಿಂದ ಹೊರಹೊರಟರು. ಅವರು ಅತ್ತ ಪಯಣಿಸಲು ಇತ್ತ ಸೂರ್ಯೋದಯ ಸಮಯಕ್ಕೆ ದ್ವಾರಾವತಿ ಪಟ್ಟಣವು ವಾರಧಿಯಲ್ಲಿ ಮುಸುಕಿ ಹೋಯಿತು. ಸರ್ವಜನರು ತಿರುಗಿ ನೋಡುತ್ತಾ ಘನತರ ಶೋಕ ಅದ್ಭುತ ರಸದೊಳಗೆ ಮುಳುಗಿ ಹೋದರು. ನರನು ಸರ್ವರನ್ನು ಪಯಣದ ಮೇಲೆ ಪಯಣ ಮಾಡಿ ಸಾಗಿಸುತ್ತಾ ಬೀಡು ಬಿಟ್ಟಿರಲು ಅಲ್ಲಿ ಇನ್ನೊಂದು ಅವಘಡವಾಯಿತು. ಬೇಡರ ಪಡೆಯೊಂದು ಆಗ ಪಡವೆ ಅಗಲಕ್ಕೆ ನೆರೆದು ಮಡದಿಯರನ್ನು ಬಾಲವೃದ್ಧರನ್ನು ಬಡಿದು ಸುಲಿವೆನ್ನುತ್ತಾ ಉದ್ಯೋಗಿಸಿದರು. ಪ್ರಯಾಣಿಕರ ಬಳಿ ಹಣ ಬಹಳವಾಗಿದೆ, ಇವರನ್ನು ಸುಲಿಯಲೇಬೇಕು. ನರನೊಬ್ಬನೇ ಸಂರಕ್ಷಕನು, ಹೆಚ್ಚಿನ ಭಟರಿಲ್ಲ. ಇನ್ನು ಮನಸ್ಸಿನಲ್ಲಿ ಸಂಶಯವೇತಕ್ಕೆಂದು ಬಾಣ ಹೂಡಿದ ಬೇಡರು ಕೋಟಿ ಸಂಖ್ಯೆಯಲ್ಲಿ ಕವಿದರು. ಆಗ ಅರ್ಜುನನು ಬೇಡರ ಮರ್ದನಕ್ಕಾಗಿ ದಿವ್ಯ ಮಂತ್ರಗಳನ್ನು ನೆನೆದನು. ಆದರೆ ವಿಧಿಯಾಟವನ್ನೇನು ಬಣ್ಣಿಸುವುದು? ಇಂದ್ರಸುತನಿಗೆ ಮಂತ್ರಗಳು ಮನಕ್ಕೆ ಗೋಚರಿಸಲೇ ಇಲ್ಲ. ಆಗ ಪಾರ್ಥನು ವ್ಯಥಿಸುತ್ತಾ ತನ್ನನ್ನು ದೈವಾನುಕೂಲವು ಕೈಬಿಟ್ಟು ಹೋದುದೇ ಎಂದುಕೊಂಡು ಪ್ರಾಕೃತಾಸ್ತ್ರಗಳಿಂದ ಪ್ರಯೋಗ ಮಾಡಿದನು. ಆದರೆ ಅದೇ ಕ್ಷಣಕ್ಕೆ ಫಲ್ಗುಣನ ಬತ್ತಳಿಕೆಯಿಂದ ಅಕ್ಷಯ ಬಾಣಗಳ ಸಮೂಹವು ತೊಲಗಿ ಹೋಯಿತು. ಅದೇನಾಶ್ಚರ್ಯ! ಕಾಲ ವಿಪರ್ಯಯಕ್ಕೆ ಕಲಿಪಾರ್ಥನು ಮನದೊಳಗೆ ಘನ ವಿಸ್ಮಯ ವಿಷಾದಗಳನ್ನು ತಳೆದನು. ಮುಂದೆ ಮುನಿದು ತನ್ನ ಧನುರ್ದಂಡದಿಂದ ಹೊಡೆದು ತೊಲಗಿಸಿ ಕೃಷ್ಣನ ಅಷ್ಟಮಹಿಷಿಯರನ್ನು ಉಳಿದ ಯಾದವ ವನಿತೆಯರನ್ನು ಕೆಲವರನ್ನು ಕಾಯ್ದನು. ಆಮೇಲೆ ಬೇಡರು ಮಿಕ್ಕ ಕಾಂತಾವಳಿಯನ್ನು ಬಿಡದೆ ಎಳೆದೊಯ್ದು ಎಲ್ಲರನ್ನೂ ದೋಚಿದರು. ಈ ರೀತಿಯಾಗಿ ಹಲವು ರೀತಿ ಹಿಂಸೆ ನಷ್ಟಗಳಿಗೆ ಗುರಿಯಾಗಿದ್ದ ಯದುಕುಲ ಜನ ಸಹಿತ ಫಲ್ಗುಣನು ಕುರುಕ್ಷೇತ್ರವನ್ನು ತಲುಪಿದನು.
ತನಗೆ ಕಾಲ ವೈಪರೀತ್ಯದಿಂದ ಒದಗಿದ ದುರ್ದಶೆಯನ್ನು ಅರ್ಜುನನು ತನ್ನ ಆಪ್ತರಿಗೆ ಬೋಧಿಸಿ ದುಃಖವನ್ನು ಧರಿಸಿ ಶ್ರೀಕೃಷ್ಣನ ವಂಶವು ಕೆಡದಂತೆ ಅವರೆಲ್ಲರನ್ನೂ ತಾನು ಸಲಹುವುದಾಗಿ ನುಡಿದು ಅದಕ್ಕಾಗಿ ಉದ್ಯೋಗಿಸಿದನು. ಕೃತವರ್ಮನ ಕುಮಾರನನ್ನು ಕರೆದು ಲಾಲಿಸಿ ಅವನಿಗೆ ಬಂಧುವ್ರಾತದೊಡಗೂಡಿ ಮೃತ್ತಿಕಾಪುರದಲ್ಲಿ ಸುಖದಿಂದ ಇರಹೇಳಿ ಆ ನಗರಿಗೆ ಅವನನ್ನು ಒಡೆಯನನ್ನಾಗಿ ಮಾಡಿ ಕಳುಹಿಸಿದನು. ಸಾತ್ವಿಕಿಯ ಸುತನಿಗೆ ಸರಸ್ವತೀಪುರದ ಒಡೆತನವನ್ನು ದಯಪಾಲಿಸಿ ಅಭಿಷೇಕವನ್ನು ಮಾಡಿ ಕಳುಹಲು ಆತನು ಮನೋಮದದಿಂದ ಅಲ್ಲಿಗೆ ಹೋದನು. ಉಳಿದೆಲ್ಲ ಯಾದವ ಜನರನ್ನು ಪಾರ್ಥನು ಇಂದ್ರಪ್ರಸ್ಥಪುರಿಗೆ ಕರೆದೊಯ್ದು ಅಲ್ಲಿ ಶ್ರೀಕೃಷ್ಣನ ಮರಿಮಗನಾದ ವಜ್ರದೇವನನ್ನು ದೊರೆಯಾಗಿ ಪಟ್ಟಗಟ್ಟಿ ಮಿತ್ರ ಮಾತ್ಯ ಜನರನ್ನು ಅಲ್ಲಿ ನೇಮಿಸಿದನು. ಕರಿ ತುರಗ ರಥಗಳನ್ನು ಆ ಮೂವರಿಗೆ ಹಂಚಿಕೊಟ್ಟು, ನೀವು ಮೂವರು ಶತ್ರುಗಳನ್ನೆನಿಸದೆ ಒಟ್ಟಾಗಿರಿ ಎಂದು ಅರ್ಹಿ ತರುಣಿಯರನ್ನು ಮಕ್ಕಳನ್ನು ಸಲಹಲು ವಜ್ರದೇವನನ್ನು ಒಪ್ಪಿಸಿದನು. ವಜ್ರದೇವನು ವಿನಯದಿಂದ ಒಲಿದು ತಾನು ಅವರನ್ನೆಲ್ಲ ಸಲಹುವುದಾಗಿ ಹೇಳಲು ಅವರೆಲ್ಲರೂ ನಿಜೇಚ್ಛೆಯಿಂದ ಇಂದ್ರಪ್ರಸ್ಥಕ್ಕೆ ತೆರಳಿದರು. ಹೀಗೆ ಫಲ್ಗುಣನು ಯದುಕುಲವ ನಿಲ್ಲಿಸಿ ಆಮೇಲೆ ಬಲರಾಮಕೃಷ್ಣರ ಲಲನೆಯರಿಗೆ ಅವರ ಅಳಿವನು ಅರುಹಬೇಕೆಂದು ಊಹಿಸಿದನು. ಆಗ ತನ್ನ ಆಪ್ತರೊಡನೆ ಆ ತರುಣಿಯರ ಬಳಿಗೆ ಬಂದು ದೈನ್ಯಭಾವದಿಂದ, ಹರಿಹಲಾಯುಧರು ವಿಪಿನಾಂತರದಳು ಇಹರೆಂದು ಅವರನ್ನು ಅರಸಲೆಂದು ನಾನು ಪರಿಜನರೊಂದಿಗೆ ಆ ಕಾನನದ ಮಾರ್ಗವಾಗಿ ಹೊರಟೆನು. ದಾರಿ ದೋರದೆ ಅಡವಿಯೊಳಗೆ ಅಂಡಲಿಯುತ್ತಿರುವಾಗ ಒಬ್ಬ ಬೇಡನು ಬಂದು ಕೃಷ್ಣನಿದ್ದೆಡೆಯ ತೋರುವೆನೆಂದು ಅಲ್ಲಿಗೆ ಕರೆದೊಯ್ದನು. ಇಷ್ಟು ಹೇಳುವಷ್ಟರಲ್ಲಿ ಶೋಕವಾವರಿಸಿ ಕಣ್ಣೀರು ಧಾರೆಗಟ್ಟಿ ಹರಿಯುತ್ತಾ ಪಾರ್ಥನ ಮಾತು ನಿಂತುದನ್ನು ಕಂಡು ರುಕ್ಮಿಣಿ ಪ್ರಮುಖಿಯರು, ಪೋದನೋ ವನಜಲೋಚನ ಊರ್ಧ್ವಗತಿಗೆ ಎಂದು ನರನೊಡನೆ ನುಡಿದರು. ಅಳಲಬೇಡಣ್ಣ, ಆದದ್ದನ್ನು ಹುಸಿಯದೇ ಪೇಳು ಎಂದು ಅವರು ಬೆಸಗೊಳ್ಳಲು ಪಾರ್ಥನು ಗದ್ಗದ ಸ್ವರದಿಂದ, ಮುನಿಸಿನಲಿ ದುರ್ವಾಸ ಮುನಿ ನುಡಿದ ಹಾಗೆ ಬೇಡನ ಘನಶರವು ಶೌರ್ಯ ಪಾದ ಪದ್ಮದಲ್ಲಿ ನೆಟ್ಟು ಹೊರಬರಲು ಕಮಲಾಕ್ಷನು ತನುವ ಬಿಟ್ಟನು. ತತ್ಪೂರ್ವದಲ್ಲಿಯೇ ರೇವತಿ ರಮಣನು ಯೋಗ ಮಾರ್ಗದಲ್ಲಿ ಅಸುವ ತೊರೆದನು. ಅದರಿಂದಾಗಿ ನಾನು ಮರುದಿನವೇ ದ್ವಾರಕೆಯು ಸಮುದ್ರ ವಿಲಯವಾಗುವುದನ್ನು ನಿರೀಕ್ಷಿಸಿ ಮೊದಲು ನಿಮ್ಮೆಲ್ಲರನ್ನು ಇಲ್ಲಿಗೆ ದಾಟಿಸಿ ಆಮೇಲೆ ಈ ಶೋಕವಾರ್ತೆಯನ್ನು ಪ್ರಕಟಿಸುವುದು ವಿವೇಕವೆಂದು ಭಾವಿಸಿದೆನು. ಬೇಗದಲ್ಲಿ ಮುರಾರಿಗೂ ಹಲಧರನಿಗೂ ವಿಪ್ರಾಳಿಗಳನ್ನು ಮುಂದಿಟ್ಟುಕೊಂಡು ವಿವಿಧ ಕಾರ್ಯಗಳನ್ನೆಲ್ಲ ಪೂರೈಸಿ ಮುಂದೆ ನಿಮ್ಮನ್ನೆಲ್ಲ ಇಲ್ಲಿಗೆ ಹೊರಡಿಸಿದನು. ಮರುದಿನ ಉದಯಕಾಲಕ್ಕೆ ದ್ವಾರಾವತಿಯು ಉದದಿಯಿಂದ ಮುಚ್ಚಿಹೋಯಿತು. ಇದನ್ನು ಮುಂಗಂಡು ನಾನು ಹರಿಹಲಾಯುಧರ ಮರಣವಾರ್ತೆಯನ್ನು ಉಸರದೆ ಮೊದಲು ಇಲ್ಲಿಗೆ ಬಂದೆನು. ಇಲ್ಲಿ ಇಷ್ಟು ದಿನ ಯಾದವ ಕುಲಜನ ಪಟ್ಟಾಭಿಷೇಕ ಪೂರೈಸುವವರೆಗೆ ಆ ವಿಷಯವನ್ನು ನಿಮ್ಮಿಂದ ಮುಚ್ಚಿಟ್ಟ ಅಪರಾಧ ನನ್ನದು. ಜಲಜನಾಭನು ಕಾಲ ವಿಪರ್ಯೆಯಲ್ಲಿ ಪೋದನು. ತಾಯಿಗಳಿರ ನೀವಳಲದಿರಿ ಎಂದು ಪಾರ್ಥನು ರುಕ್ಮಿಣಿ ಮುಖ್ಯರಿಗೆ ಎರಗಿ ಮೂರ್ಛೆ ಹೋಗಿಬಿಟ್ಟನು. ಕೆಲವು ಹೊತ್ತಿನ ಮೇಲೆ ಮೂರ್ಛೆ ತಿಳಿದಿದ್ದ ಪಾರ್ಥನಿಗೆ ಅವರು, ಅಕಟ, ದುರ್ವಾಸ ಮುನಿಗಳ ವಿಧಿಕೃತಕ್ಕೆ ಯಾರೇನು ಮಾಡುವುದು? ಮೌಸಲ ಯುದ್ಧದಲ್ಲಿ ನಮ್ಮ ಕುಮಾರರೆಲ್ಲ ಮೊದಲೇ ಮಡಿದರು. ಇಂದು ನೀನೇ ನಮ್ಮೆಲ್ಲರನ್ನು ಕಾಪಾಡಿದೆ ಎಂದು ನುಡಿದು ಪಾರ್ಥನನ್ನು ಕೊಂಡಾಡಿದರು. ಇನ್ನು ತಮಗೆ ಮುಂದಿನ ಮಾರ್ಗವೆಂದರೆ ಸಹಗಮನವೇ ಎಂದು ನಿಶ್ಚಯದಿಂದ ಅವರು, ಎಲೆ ಧನಂಜಯ, ಬೇಗ ನಮ್ಮನ್ನು ಕೃಷ್ಣನ ಬಳಿಗೆ ಕಳುಹು, ಯಾದವ ಕುಲವನ್ನು ಮುಂದೆ ಉದ್ಧರಿಸು, ದುಃಖಿಸಬೇಡ ಎಂದು ಹೇಳಿದರು. ಕೃಷ್ಣನ ರಾಣಿಯರ ಸಹಗಮನ ನಿಶ್ಚಯವನ್ನು ಕೇಳಿ ಬಂಧು ಜನರೆಲ್ಲರೂ ಹಿರಿದಾಗಿ ಶೋಕಿಸಿದರು. ಇತ್ತ ಪಾರ್ಥನು ಬಲರಾಮನ ಮತ್ತು ಶ್ರೀಕೃಷ್ಣನ ತರುಣಿಯರಿಗೆ ಅನುಗಮನ ಕುಚಿತವಾದ ಉದ್ಯೋಗವನ್ನು ಮಾಡಿದನು. ಆ ರಾಣಿಯರಿಗೆ ವೈಭವದಿಂದ ಅಲಂಕಾರ ಮಾಡಿ ಉಚಿತ ವಾಹನಗಳ ಜೋಡಿಸಿಕೊಟ್ಟು ಲಲಿತವೆನಿಸಿದ ಚಂದನ ಅಗರುಗಳಿಂದ ಘನಚಿತೆಯನ್ನು ಮಾಡಿಸಿ ಅಗ್ನಿಯನ್ನು ಬರಮಾಡಿಕೊಂಡನು. ವಿವಿಧ ವಾದ್ಯನಿನಾದವು ದೆಸೆಗಳನ್ನು ಕವಿಯಲು ಭೂಸುರರ ಮಂತ್ರಘೋಷವು ಎಸೆದುದು. ಆಗ ಬಲರಾಮ ಕೃಷ್ಣರ ರಾಣಿಯರು ತಮ್ಮ ಬಾಂಧವರ ಅನುಜ್ಞೆ ಪಡೆದು ಮನದುತ್ಸವದಿಂದ ಮಂತ್ರಾಗ್ನಿ ಪ್ರವೇಶವನ್ನು ಮಾಡಿದರು. ಪಾರ್ಥನು ಉಳಿದ ಯಾದವ ಬಂಧು ಬಳಗವನ್ನು ಅವರ ಮನದ ವಿಷಾದವು ಪರಿಹರಿಯುವಂತೆ ಸಂತೈಸಿದನು. ವಜ್ರದೇವನಿಗೆ ಹಲವು ಬಗೆಯ ಬುದ್ಧಿವಾದವನ್ನು ಹೇಳಿ ಆತನನ್ನು ಇಂದ್ರಪ್ರಸ್ಥಪುರಿಯಲ್ಲಿ ಸ್ಥಿರವಾಗಿ ನಿಲ್ಲಿಸಿ ವಿಷಾದಭರ ಬೆಗ್ಗಳಿಸಲು ವ್ಯಾಸಮುನಿ ಆಶ್ರಮಕ್ಕೆ ನಡೆತಂದನು. ಗಂಗಾತಟದ ತಪೋವನದಲ್ಲಿ ಏಕಾಂತದಲ್ಲಿದ್ದ ಮುನಿ ವೇದವ್ಯಾಸನನ್ನು ಕಂಡು ಪಾರ್ಥನು ಭಕ್ತಿಭಾವದಿಂದ ವಂದಿಸಿದನು. ಪಾರ್ಥನನ್ನು ದಿಟ್ಟಿಸಿ ವ್ಯಾಸಮುನಿಯು ನೀನಾರೆಂದು ಪ್ರಶ್ನೆ ಮಾಡಿದನು. ನಾನು ಅರ್ಜುನನೆಂದು ಪಾರ್ಥನ ನುಡಿಯಲು ಮುನಿಯು ಆಶ್ಚರ್ಯಪಟ್ಟು, ಇದೇನು, ಯಾರಾದರೂ ಅವಧ್ಯರೆನಿಸಿದ ವಿಪ್ರವರರನ್ನು ಕೊಂದೆಯೋ, ಇಲ್ಲವೇ ಪರಾಜಿತನಾದಿಯೋ? ನಿನ್ನ ಅಧಿಕ ತೇಜವು ತನುವ ಬಿಟ್ಟುದಕ್ಕೇನು ಕಾರಣ ಎಂದು ಬೆಸಗೊಂಡನು. ಅದಕ್ಕೆ ಅರ್ಜುನನು, ಯಾದವ ಕುಲದವರು ಮುನಿಶಾಪದಲ್ಲಿ ತಮ್ಮ ಒಳಗೆ ಹೊಡೆದಾಡಿ ಅಳಿದರು. ಆ ಸಮಯದಲ್ಲಿ ಕೃಷ್ಣ ಬಲರಾಮನು ಪರಪದವನ್ನು ಇದ್ದಿದರು. ಹಲವು ಮಾತೇನು, ಇಷ್ಟೆಲ್ಲ ಕೇಡಾದುದು ಈಶ್ವರೇಚ್ಛೆ. ಆಗ ಯಾದವ ಲಲನೆಯರನ್ನು ಒಡಗೂಡಿ ಬರುತ್ತಿರಲು ಮಾರ್ಗದಲ್ಲಿ ಬೇಡರ ಪಡೆಯು ಮುತ್ತಿ ದಬ್ಬಾಳಿಕೆ ನಡೆಸಿತು. ಆಗ ನಾನು ಅವರ ವಿರಾಟವನ್ನು ಎದುರಿಸಲು
ನನ್ನ ಭಾವಶಕ್ತಿಯನ್ನು ಘನವೆನಿಪ ಗಾಂಡೀವ ಶಕ್ತಿಯ ಅನುಪಮಾಸ್ತ್ರ ಶಕ್ತಿಯನ್ನು ನೆಚ್ಚಿ ನಾನಾಗ ಧನುವನೇರಿಸಿ ಅಸ್ತ್ರ ಮಂತ್ರವ ನೆನೆದನು. ಅವು ನನಗೆ ಗೋಚರಿಸದೆ ಅಸುರಾರಿಯೊಡನೆ ನನ್ನ ಶಕ್ತಿಗಳೂ ಒಳಿದವು. ನೆರೆದ ಬೇಡರನ್ನು ಹೊಡೆಯಲು ಪ್ರಾಕೃತ ಶರ ಸಾಕೆನ್ನುತ್ತಾ ನಾನು ಬಾಣಗಳನ್ನು ಎಸೆಯುತ್ತಿರಲು ಮೊದಲೇ ಅಕ್ಷಯಾಸ್ತ್ರವು ಹರಿಯೊಡನೆ ಹೋಯಿತು. ಮರುಳನಂತೆ ನಾನು ನೋಡುತ್ತಾ ನಿಂತಿರಲು ಶಬರರು ಸುಲಿದು ಯಾದವ ತರುಣಿಯರನ್ನು ಎಳೆದೊಯ್ದರು. ಏನು ಅದ್ಭುತ! ಆಮೇಲೆ ಶಬರರನ್ನು ನನ್ನ ಬಿಲ್ಲಿನಿಂದಲೇ ಹೊಡೆದು ತೊಲಗಿಸಿ ಬಲರಾಮಕೃಷ್ಣರ ಅಬಲೆಯರನ್ನು ಇಂದ್ರಪ್ರಸ್ಥಪುರಕ್ಕೆ ತಂದೆನು. ಅವರ ಸಂತತಿಗಳನ್ನು ಅಲ್ಲಿ ನಿಲ್ಲಿಸಿದೆನು. ಆದರೆ ನನ್ನ ತೇಜವು ಜಲಜನಾಭನೊಂದಿಗೆ ಅಡಗಿ ಹೋಯಿತು. ಅದರಿಂದ ನಾನು ಭಂಗಿತನಾದೆನು. ಶ್ರೀಕೃಷ್ಣನು ಹೋದನು, ನನ್ನ ಶಕ್ತಿಯೂ ಹೋಯಿತು. ಮುನಿಪನೇ, ಮುಂದೆ ನನ್ನ ಕರ್ತವ್ಯವೇನು ಎಂದು ಪ್ರಶ್ನಿಸಲು ವೇದವ್ಯಾಸ ಮುನಿಯು ಕುರುಕುಲ ಲಲಾಮನಿಗೆ ಹೀಗೆಂದನು. ಮುನಿಯ ಶಾಪದಿಂದ ಯಾದವರು ಪ್ರಾಪ್ತಕಾಲದಲ್ಲಿ ಅಳಿದರು. ಜಗತ್ಪತಿ ಎನಿಸಿದ ಶ್ರೀಕೃಷ್ಣನಿಗೆ ಅಖಿಲ ಯಾದವರನ್ನು ರಕ್ಷಿಸುವುದು ಕಠಿಣ ಕೆಲಸವಾಗಿರಲಿಲ್ಲ. ಆದರೆ ಜನಿಸಿದ ಕಾಯವು ಅಳಿಯಲೇಬೇಕಾದಾಗ ಅದನ್ನು ತಪ್ಪಿಸುವುದೇಕೆಂದು ಬಗೆದನು. ಇಳೆಯ ಭಾರವನ್ನು ಇಳುಹಲಿಕ್ಕೆಂದೇ ಅವತರಿಸಿದ ಅಚ್ಯುತನು ತನ್ನ ಕಾರ್ಯವನ್ನು ನಿರ್ವಹಿಸಿ ಈಗ ಅಜರಾಮರವೆನಿಪ ಮಹಿಮೋಜ್ವಲವೆನಿಪ ನಿಜ ಪದವನ್ನು ಐದಿದನು. ಇದಕ್ಕಾಗಿ ನೀನು ದುಃಖಿಸಬೇಡ. ನಾರಾಯಣನಿಗೆ ನರನಾಗಿ ನೀನು ಭುಜಬಲದಿಂದ ನೆರವಾಗಿ ಧರೆಯ ಭಾರವನ್ನು ಇಳುಹಿದೆ. ನೀನೀಗ ಕೃತಾರ್ಥನು. ಹರಿಯೊಡನೆ ಮಂತ್ರಾಸ್ತ್ರ ಶಕ್ತಿಯು ತೆರಳಿತೆಂದು ನೀನು ಶೋಕಿಸಬೇಕಾಗಿಲ್ಲ. ನಿನ್ನ ವಿಜಯವನ್ನು ಸುರರು ಕೀರ್ತಿಸುವರು. ಬಲ, ಬುದ್ಧಿ, ತೇಜ ಎಂಬಿವು ತಮ್ಮ ಕಾಲಕ್ಕೆ ಫಲಿಸುತ್ತವೆ. ಕಾಲ ವಿಪರ್ಯದಲ್ಲಿ ಅವು ತೊಲಗುತ್ತವೆ. ಬುಧರು ಅದನ್ನು ತಿಳಿದು ಭುಜಬಲವು ಸರಿ ಎಂಬುದನ್ನು ನಂಬುವುದಿಲ್ಲ. ಪ್ರಾರ್ಥನೆ ಸರ್ವವು ಕಾಲಮೂಲವು. ನೀವು ಇದನ್ನರಿತು ಸದ್ಗತಿಯನ್ನು ಹೊಂದಿ ದಯಾಳುವಾದ ಶ್ರೀಲೋಲನ ಸಾಮೀಪ್ಯವನ್ನು ಪಡೆಯುವಿರಿ. ಹಸ್ತಿನಾವತಿಯನ್ನು ಪರೀಕ್ಷಿತನು ಪಾಲಿಸುವನು. ಆದುದರಿಂದ ಇದನ್ನೆಲ್ಲ ಧರ್ಮಪುತ್ರನಿಗೆ ತಿಳಿಸಿ ವಿರಕ್ತ ಭಾವದಿಂದ ನೀವು ಸೋದರರು ಹಾಗೂ ನಿಮ್ಮ ಲಲನೆಯರು ಸಹಿತ ತೆರಳಿ ಹಿಮಾಲಯ ತೊಪ್ಪಲಲ್ಲಿ ಜಲಜನಾಭನ ನೆನೆಯುತ್ತಾ ಕೆಲವು ದಿವಸಕ್ಕೆ ತನುವ ಬಿಟ್ಟು ಅತಿ ಸುಲಭದಲ್ಲಿ ಶ್ರೀ ವಿಷ್ಣುಲೋಕವನ್ನು ಪಡೆಯುವಿರಿ. ಹೀಗೆ ನುಡಿದ ವ್ಯಾಸಮುನಿಯ ಮಾತುಗಳನ್ನು ಕೇಳಿ ಫಲ್ಗುಣನು ಶೋಕ, ಮೋಹ, ಅಹಂಕಾರಾದಿಗಳನ್ನು ತೊರೆದು ಅವನ್ನು ಮನಸ್ಸಿನಲ್ಲಿ ಧರಿಸದೆ ನಿರ್ಭರಾನಂದವನ್ನು ತಾಳಿ ವ್ಯಾಸಮುನಿಯ ಚರಣಗಳಿಗೆ ವಂದಿಸಿ ವಿಶೇಷ ವಿನಯದಿಂದ ಮಹಾತ್ಮನನ್ನು ಆಗ ಬೀಳ್ಕೊಂಡನು. ಹಸ್ತಿನಾಪುರಕ್ಕೆ ಬಂದು ಧರ್ಮಜನಿಗೆ ಎರಗಿ ಅರ್ಜುನನು ತಲೆ ಕೆಳಗೆ ಹಾಕಿ ಅಳುತ್ತಿರಲು ಧರ್ಮಜನು, ಇದೇನು ತಮ್ಮ, ನಿನ್ನ ಮುಖದ ತೇಜವು ಕಂದಿ ಹೋಗಿದೆಯಲ್ಲ. ಮುಖದಲ್ಲಿ ಮಂದ ಪೌರುಷವಾದ ಕಾರಣವೇನು? ಫಲ್ಗುಣ, ಒಮ್ಮಿಂದೊಮ್ಮೆಲೆ ತೇಜವು ಹೊರಟು ಹೋದ ಕಾರಣವೇನು ಎಂದು ಕೇಳಿದ. ಆಗ ಗದ್ಗದ ಕಂಠನಾಗಿ ಪಾರ್ಥನು, ಹೇಳಲೇನು? ನಮ್ಮ ತನುಗತ ಪ್ರಾಣೈಕ ಬಂದು ಕೃಪಾಲ ಸತ್ಸಿಂಧು ಭಕ್ತವತ್ಸಲ ನೆನಪ ವನಜನಾಭ ಶ್ರೀಕೃಷ್ಣನು ಬಿಟ್ಟು ಹೋದನು ಎಂದು ರೋಧಿಸಿದನು. ಇದನ್ನು ಕೇಳಿ ಹಾ ಎಂದು ಧರ್ಮಜನು ಭೂಮಿಗೆ ಬಿದ್ದನು. ಅಪಾಯವಾಯಿತು ಎಂದು ಸಾವರಿಸಿಕೊಂಡು ಅನುಜರೆತ್ತಿದರು. ಆಗ ನಿಮಿಷದಲ್ಲಿ ಯುಧಿಷ್ಠನಿಗೆ ಎಚ್ಚರ ಮೂಡಿತು. ಭೀಮಾದಿಗಳು ಮರುಗಿದರು. ದ್ರೌಪದಿ ಹಲುಬಿದಳು. ನಾರಾಯಣನ ಘನ ಕೃಪೆಯ ನೆನೆದು ಧರ್ಮಜನು ಅಳಲಿದನು. ನನಗಿನ್ನು ಈ ರಾಜ್ಯದಲ್ಲಿ, ಈ ಶರೀರದಲ್ಲಿ ಆಸೆ ಇಲ್ಲ. ನಿನ್ನ ವಿಲಾಸ ಮೂರ್ತಿಯನ್ನು ನೋಡಿ ಹರ್ಷಿಪ ನನ್ನನ್ನು ಬಿಟ್ಟು ಹೋದೆಯಾ? ಹಾ ವಾಸುದೇವ, ಮುಕುಂದ, ಮುರಹರ, ಕೇಶವ, ಅಚ್ಯುತ, ಕೃಷ್ಣ ಎಂದು ಹಲುಬಿಗೋಳಿಟ್ಟನು. ಆ ಹೊತ್ತಿಗೆ ಅಲ್ಲಿ ವ್ಯಾಸಮುನಿಯು ಬಂದು ಧರ್ಮರಾಯನಿಗೆ ತಿಳಿ ಹೇಳುತ್ತಾ, ಮಹಿಷನೇ, ಶೋಕವನ್ನು ಬಿಟ್ಟುಬಿಡು. ವಿರಕ್ತಿ ಮಾರ್ಗದಿಂದ ನೀವು ಕೇಶವನನ್ನು ಪಡೆಯುವಿರಿ. ಮೊದಲು ಈ ಬೋಧೆಯನ್ನು ನಾನು ಅರ್ಜುನನಿಗೆ ನೀಡಿದ್ದೇನೆ. ನೀವಿನ್ನು ಈ ಶರೀರ ಭ್ರಾಂತಿಯನ್ನು ಬಿಟ್ಟು ಬಿಡಿರಿ ಎಂದು ಹೀಗೆ ಹಲವು ವಿಧದಲ್ಲಿ ಬೋಧಿಸಿ ಮುನಿಯು ಮನಕ್ಕೆ ಹೋದನು. ಬಳಿಕ ಧರ್ಮರಾಜನು ಸಂಸಾರ ಭ್ರಾಂತಿಗಳನ್ನು ಬಿಟ್ಟುಕೊಟ್ಟು ಲಲಿತ ವಿಜ್ಞಾನದಲ್ಲಿ ತಮ್ಮ ಪಯಣವನ್ನು ನಿಶ್ಚಯಿಸಿ ಯಾದವನ ಕೊನೆಯ ಕಥೆಯನ್ನು ಪಾರ್ಥನಿಂದ ಕೇಳಿದನು. ಆಗ ನರನು ಯಾದವರು ತಮ್ಮೊಳಗೆ ಮುಸಲಾಯುಧ ಸಂಗರದಲ್ಲಿ ಮಡಿದ ಸುದ್ದಿಯನ್ನು ಹೇಳಿದನು. ಪರಮ ಯಾದವ ವೆಂಕಟರಗಿರಿಯ ದೀಪನು ಮುನಿಯ ಶಾಪದಿಂದ ಅಂತ್ಯ ಹೊಂದಿದ ಸಂಗತಿಯನ್ನು ವಿಸ್ತರಿಸಿದನು.